ಎಲ್ಲ ಈ ಸವಲತ್ತುಗಳ ಬಗ್ಗೆ ರಾಕೆಟ್ಗಳ ಬಗ್ಗೆ ಚರ್ಚಿಸಲಿಕ್ಕೆ ಶ್ರೀನಿವಾಸ್ ಅವರು ಒಟ್ಟಿಗೆ ನಮ್ಮೊಟ್ಟಿಗಿದ್ದಾರೆ. ಅವರೇ ಹೇಳಿದ್ದಕ್ಕೆ ಅವರು ಆಯಿತು ನಾನು ಕೊಡ್ತೇನೆ, ಲೆಕ್ಚರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬನ್ನಿ ಸರ್, ನಿಮಗೆ. ನನ್ನ ಹಿರಿಯರೇ ಹಾಗೂ ಉಪಾಧ್ಯಾಯ ವೃಂದದವರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ, ಈಗ ನಾನು ವಿಜ್ಞಾನದ ಬಗ್ಗೆ ನಿಮಗೊಂದು ಚಾಲೆಂಜ್ ಹೇಳ್ತೀನಿ ಅಷ್ಟೇ. ನೀವು ಬೇಕಾದರೂ ಮಾಡಿ, ಅದು ನೀವು ಮಾಡಿದ್ರೆ ನೊಬೆಲ್ ಪ್ರಶಸ್ತಿಗಿಂತ ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಇವಾಗ ನಾನು ಒಂದು 5 ಫ್ಲೋರ್ ಬಿಲ್ಡಿಂಗ್ ಇದೆ, ಮನೆ ಇದೆ. 5 ಫ್ಲೋರಲ್ಲೂ ಒಂದು 5 ಮನೆ, 25 ಮನೆ ಇದೆ. ಅದಕ್ಕೆ ನನಗೆ ಎಲ್ಲರಿಗೂ ನೀರು ಕೊಡಬೇಕು. ಒಂದು 500 ಲೀಟ್ರ್ ನೀರು ಬೇಕು. ಏನು ಮಾಡ್ತೀರಾ? ಏನೇನು ಬೇಕು ಅದಕ್ಕೆ ಹೇಳಿ. ಯಾರಾದ್ರೂ ಒಬ್ಬರು ಹೇಳಿ. ಏನೇನು ಬೇಕಾ? 5 ಫ್ಲೋರ್ಗೆ ಎಲ್ಲರಿಗೂ ನೀರು ಬೇಕು. ವಾಟರ್ ಸೋರ್ಸ್, ಆಮೇಲೆ ಪೈಪ್ಲೈನ್, ಪವರ್ ಸಪ್ಲೈ, ವಾಟರ್ ಪಂಪ್, ಟ್ಯಾಂಕ್, ಆಮೇಲೆ ಇನ್ನೇನು ಬೇಕು? ಪೀಪಲ್ ಟು ವರ್ಕ್, ಆಮೇಲೆ ಇನ್ನೇನು? ಎಲೆಕ್ಟ್ರಿಸಿಟಿ, ಗುಡ್. ಆಮೇಲೆ ಅಲಾರಾಮ್, ಓಕೆ. ಓವರ್ಫ್ಲೋ, ಆಮೇಲೆ ಹಣ, ಓಕೆ. ಆಮೇಲೆ ಓಕೆ, ಇಷ್ಟು ಬೇಕಲ್ಲ. ನಾನು ಅದು 5 ಫ್ಲೋರ್ ಅಂದರೆ ಒಂದು ಎಷ್ಟು ಅಡಿ? 50 ಅಡಿ ಇದೆಯಲ್ಲ. ನಾನು ಒಂದು 150 ಅಡಿ ಮನೆ ಕಟ್ಟಿರ್ತೀವಿ. ಅದಕ್ಕೆ ನೀವು ಹೇಳಿರೋದು ಏನೂ ಬೇಕಾಗಿಲ್ಲ, ಹಾಗೆ ನೀರು ಸಪ್ಲೈ ಮಾಡ್ತೀವಿ. ನೀವು ಹೇಳಿರೋದು ಒಂದೂ ಬೇಕಾಗಿಲ್ಲ, ಹಾಗೆ ನೀರು ಸಪ್ಲೈ ಆಗುತ್ತೆ. ಹೇಗಾಗ್ಬೋದು? ಆಗುತ್ತಾ? ರೈನ್ ವಾಟರ್ ಫಾರೆಸ್ಟ್ ಇದು ಏಕೆ ಬೇಕು? ರೈನ್ ಬಂದಾಗ, ಇಲ್ಲ ಅಂದರೆ ಏನೂ ಇಲ್ಲ. ವಿತೌಟ್ ನೀವು ಹೇಳಿದ್ದು ಯಾವುದೂ ಇಲ್ಲ. ಹಾಗೆಯೇ ನಾನು ಒಂದು 100-150 ಅಡಿ ಮೇಲ್ಗಡೆ ನೀರು. ಯೋಚನೆ ಮಾಡಿ ಹೇಳಬೇಕು, ಸುಮ್ಮನೆ ಹೇಳಬಾರ್ದು ಪ್ಲೀಸ್. ಹೇಗೆ? ನನಗೆ ಗೊತ್ತದು. ವಿತೌಟ್ ನೀವು ಹೇಳಿದ್ದು 6-7 ಪಾಯಿಂಟು ನೀರು, 500 ಲೀಟ್ರ್ ನೀರು ಮೇಲ್ಗಡೆ. ನ್ಯಾಚುರಲ್ ಆಗಿ ಹೇಳಿ. ನ್ಯಾಚುರಲ್ ಇದು ಬಂದ್ಬಿಟ್ಟು ನಾವೆಲ್ಲ ಮಾಡೋದು ಅಲ್ವಾ? ನಾನು ಏಕೆಂದರೆ ಸೈನ್ಸ್ ಡೇ ರಿಸರ್ಚ್ ಮಾಡಬೇಕು ಇದ್ರ ಬಗ್ಗೆ. ಇದು ಮಾಡಿದ್ರೆ ನಿಮಗೆ ಡೆಫಿನೆಟಾಗಿ ನೊಬೆಲ್ ಪ್ರೈಸ್. ಏಕೆಂದರೆ ನಿಮ್ಮ ಊರುಗಳಲ್ಲೇ ಇದೆ, ನಿಮ್ಮ ಮನೆ ಮುಂದೆ ಇದೆ, ನೀವು ನೋಡಿರಬೇಕು. ತೆಂಗಿನ ಮರ ಒಂದು 500 ಲೀಟ್ರ್ ನೀರು ಮೇಲೆ ಹೋಗುತ್ತಲ್ಲ, ವಿತೌಟ್ ನೀವು ಹೇಳಿದ್ದು ಏನೂ ಇಲ್ಲ. ಒಂದೊಂದು ಎಳ್ನೀರಲ್ಲಿ 1 ಲೀಟ್ರ್ ಅಂದ್ರೂ ಹೋಗುತ್ತೆ. ಅದನ್ನು ಹೇಗೆ ಮಾಡಿದ್ದು ಸೃಷ್ಟಿ, ಅದು ಹೇಗಾಗಿದೆ ಅದನ್ನು ಕಂಡುಹಿಡಿಬೇಕು ನಾವು. ಅದು ಸೈನ್ಸ್ ಅಂದರೆ. ಜನಗಳಿಗೆ ಉಪಯೋಗ ಆಗೋದೇ ಇಂಪಾರ್ಟೆಂಟು. ಜನಗಳಿಗೆ ಉಪಯೋಗ ಆಗೋದು ಈಸಿ ಆಗಬೇಕು. ಅಲ್ಲಿ ಕರೆಂಟ್ ಇಲ್ಲ, ಪೈಪ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಮೋಟ್ರ್ ಇಲ್ಲ, ಹೋಗುತ್ತದು. ಅದೇ ನ್ಯಾಚುರಲ್, ವಿತೌಟ್ ದುಡ್ಡು, ವಿತೌಟ್ ಮನಿ. ಅದು ಹೇಗೆ ಅದನ್ನು ಕಂಡುಹಿಡಿದು ನಾವು ಅಳವಡಿಸ್ಕೊಳ್ಬೇಕು. ಅದೇ ರಿಸರ್ಚ್ ಅನ್ನೋದು. ವಿತೌಟ್ ಏನೂ ಇಲ್ಲ, ಅದ್ರ ಪಾಡಿಗೆ ಹೋಗುತ್ತೆ, ಮೇಲ್ಗಡೆ ಇರುತ್ತೆ, ಕೆಳಗಡೆ ನಾವು ಕಟ್ ಮಾಡಿದ್ರೆ ಬರುತ್ತೆ. ಗೊತ್ತಾಯ್ತಲ್ಲ? ಈ ಥರದ್ದು ನಾವು ಕಂಡುಹಿಡಿಬೇಕು. ಇದಕ್ಕೆ ರಿಸರ್ಚ್ ನಡೀತಾ ಇದೆ. ಇದು ಹೇಗೆ ಹೋಗುತ್ತೆ, ಇದನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕಂತ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ತಮಿಳ್ನಾಡಲ್ಲಿ ಒಬ್ಬ ಪ್ರೊಫೆಸರ್ ಇದ್ದಾರೆ, ಅವರು ಹೇಳಿ ಸರ್. ವಿತೌಟ್ ಎಲೆಕ್ಟ್ರಿಸಿಟಿ ಹೋಗುತ್ತಲ್ಲ, ಅದು ನಾವು ಅದನ್ನು ನೋಡಬೇಕು, ಕಂಡುಹಿಡಿಬೇಕು ಹೇಗೆ, ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಅದನ್ನೇ ಅದು ನಮಗೆ ಜನಗಳಿಗೆ ಬೇಕಾಗಿರೋದು. ನಾವು ಏನು ಜನಗಳಿಗೆ ಈ ಥರ ಬೇಕು, ವಿತೌಟ್ ಇದು. ಅಲ್ಲ, ಹೇಳಿದ್ದು ನಾನು ಸಿಂಪಲ್ ಆಗಿ ಹೇಳಿದ್ದು ಇದು. ಓಕೆ, ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ನೋಡಿ, ನಮಗಿದು ಗೊತ್ತೇ ಇಲ್ಲ.
ಫ್ಲೋರ್ ಬಿಲ್ಡಿಂಗ್ಗೆ ಈಸಿಯಾಗಿ ಹೊರಟೋಗುತ್ತೆ ಅದು ಅಲ್ವಾ. ಇದೇನೇ ರಿಸರ್ಚ್ ಈ ಥರದ್ದು ಕಾಮನ್ ಆಗಿ ಏನೇನು ನೋಡಬೇಕು. ಓಕೆ, ಇವಾಗ ನಾವು ನೇರವಾಗಿ ಇಸ್ರೋ ಬಗ್ಗೆ ಬಂದ್ಬಿಡೋಣ. ಇಸ್ರೋ ಅಂದ ತಕ್ಷಣವೇ ನಿಮಗೆ 4 ಜನ ಕಣ್ಮುಂದೆ ಬರಬೇಕು. ವಿಕ್ರಮ್ ಸಾರಾಭಾಯ್, ಸತೀಶ್ ಧವನ್ ಸರ್, ಪ್ರೊಫೆಸರ್ ಯು ಆರ್ ರಾವ್, ಡಾಕ್ಟರ್ ಅಬ್ದುಲ್ ಕಲಾಂ. ಇವ್ರು 4 ಜನನೇ ಇಂಪಾರ್ಟೆಂಟು. ಇಸ್ರೋ ಅಂದರೆ 3 ಇಂಪಾರ್ಟೆಂಟ್ ಇದೆ. ಒಂದು ಸ್ಯಾಟಲೈಟ್ ಟೆಕ್ನಾಲಜಿ, ರಾಕೆಟ್ ಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ಸ್. ಇಂಡಿಯಾದಲ್ಲಿ 4 ಇಂಪಾರ್ಟೆಂಟ್ ಸೆಂಟರ್ಸ್ ಇದೆ: ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ್ ಆ್ಯಂಡ್ ಗುಜರಾತ್. ಕರ್ನಾಟಕದಲ್ಲಿ ನಾವು ಫುಲ್ ಸ್ಯಾಟಲೈಟ್, ಪೂರ್ತಿ ಸ್ಯಾಟಲೈಟ್ ಕರ್ನಾಟಕ ಬೆಂಗಳೂರಲ್ಲಿ ಮಾಡ್ತೀವಿ. ಪೂರ್ತಿ ರಾಕೆಟ್ ಬಂದ್ಬಿಟ್ಟು ಕೇರಳದಲ್ಲಿ ಮಾಡ್ತಾರೆ. ರಾಕೆಟ್ ಮತ್ತು ಉಪಗ್ರಹ ಎರಡು ರೆಡಿ ಆದರೆ ರೋಡ್ ಮೂಲಕ ಶ್ರೀಹರಿಕೋಟ ಆಂಧ್ರ ಪ್ರದೇಶ್ ಐಲ್ಯಾಂಡ್ ಅಲ್ಲಿಗೆ ತಗೊಂಡೋಗ್ಬಿಟ್ಟು ರಾಕೆಟ್ನೆಲ್ಲ ಅಲ್ಲಿ ಜೋಡಣೆ ಮಾಡಿ ಉಪಗ್ರಹನ ರಾಕೆಟ್ ಮೇಲ್ಗಡೆ ಜೋಡಿಸಿ ಅಲ್ಲಿಂದ ಉಡಾವಣೆ ಮಾಡ್ತಾರೆ. ನಾವು ಏನಕ್ಕೆ ಇದು ಮಾಡೋದು? ಅಪ್ಲಿಕೇಶನ್, ಅದೇ ಅಪ್ಲಿಕೇಶನ್ ಮಾಡಿ ಅಹಮದಾಬಾದಲ್ಲಿ. ಅಪ್ಲಿಕೇಶನಲ್ಲಿ 2 ಇದೆ, ಹೇಳ್ತೀನಿ ಆಮೇಲೆ. ಇವಾಗ ನಾವು ರಾಕೆಟ್ ಬಂದು ಫಸ್ಟ್ ರಾಕೆಟ್ SLV ಅಬ್ದುಲ್ ಕಲಾಮ್ಸ್ ರಾಕೆಟ್ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಆಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚ್, ಇವೆಲ್ಲ ಇಂಪ್ರೂವ್ಡ್ ವರ್ಷನ್, ಇಂಪ್ರೂವ್ ಆಗ್ತಾನೆ ಇರ್ತೈತೆ. ನೆಕ್ಸ್ಟ್ PSLV ಅಂತ, GSLV ಮಾರ್ಕ್ 3. ಫಸ್ಟ್ ಬಂದಿದ್ದು ಸೌಂಡಿಂಗ್ ರಾಕೆಟ್ ಅಂತ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೇಕು, ಆಕಾಶದಲ್ಲಿ ಒಂದು ವೈಟ್ ಹೊಗೆ ಹೋಗ್ತಾ ಇರ್ತೈತೆ ಒಂದೊಂದು ಸರಿ ಮಂಗಳೂರಿಗೆ ಬರ್ತೈತೆ, ಒಂದ್ಸರಿ ಡೆಲ್ಲಿಗೆ ಹೋಗುತ್ತೆ, ಒಂದ್ಸರಿ ಕಲ್ಕಟ್ಟ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಅದು ಸೌಂಡಿಂಗ್ ರಾಕೆಟ್ ಅಂದ್ಬಿಟ್ಟು. ಓಕೆ, ಅದನ್ನು ಎವ್ರಿ ವೀಕ್ ಮೊದಲು ಉಡಾವಣೆ ಮಾಡ್ತಿದ್ದೋ, ಇವಾಗ ತಿಂಗಳಿಗೊಂದ್ಸರಿ ಉಡಾವಣೆ ಮಾಡ್ತೀವಿ. ಅದು ಏನಕ್ಕೆ ಉಡಾವಣೆ ಮಾಡ್ತೀವಿ ಅಂದರೆ ಏರ್ ಡೆನ್ಸಿಟಿ, ಏರ್ ಪ್ರೆಷರು, ಕ್ಲೌಡ್ ಸ್ಟಡಿ, ಓಕೆ, ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ನಾವು ಅದನ್ನು ಉಡಾವಣೆ ಮಾಡ್ತಾ ಇರ್ತೀವಿ. ವಾರಕ್ಕೊಂದ್ಸರಿ ಒಂದೊಂದು ಕಡೆ ಹೋಗ್ತಾ ಇರ್ತೈತೆ. ಮೋಡಗಳ ಚಲನೆ ಇವೆಲ್ಲ ನೋಡಬೇಕಂದ್ರೆ, ಆಮೇಲೆ ಏರ್ ಯಾವ್ಯಾವ ಕಡೆ ಹೋಗ್ತಾ ಇದೆ, ಎಷ್ಟು ಪ್ರೆಷರ್ ಇದೆ, ಡೆನ್ಸಿಟಿ ಎಷ್ಟಿದೆ, ಇದೆಲ್ಲ ನೋಡಲಿಕ್ಕೆ ಸೌಂಡಿಂಗ್ ರಾಕೆಟ್ ಅಂತ ಇದು. ನೀವು ಅಬ್ಸರ್ವ್ ಮಾಡಿದ್ದೀರಲ್ಲ, ಬಿಳಿ ಹೊಗೆ, ಅದು ಸೌಂಡಿಂಗ್ ರಾಕೆಟ್, ಅದು ಇನ್ನೇನಿಲ್ಲ. ಆಮೇಲೆ ಫಸ್ಟ್ ಬಂದುಬಿಟ್ಟು SLV, ASLV, PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನಮ್ಮ ಹತ್ರ 2 ರಾಕೆಟ್ಗಳಿದೆ, ಒಂದು PSLV, ಇನ್ನೊಂದು GSLV. ಇವಾಗ GSLV ಮಾರ್ಕ್ 3. PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 4 ಹಂತದ್ದು 4 ಸ್ಟೇಜ್ ರಾಕೆಟ್. ಅದು ಫ್ಯೂಯಲ್ ಬಂದ್ಬಿಟ್ಟು ಸಾಲಿಡ್ಡು, ಲಿಕ್ವಿಡ್ಡು, ಸಾಲಿಡ್ಡು, ಲಿಕ್ವಿಡ್. ಸಾಲಿಡ್ ಬಂದ್ಬಿಟ್ಟು HTPB ಅಂದ್ಬಿಟ್ಟು ಕೆಮಿಕಲ್ ಕಾಂಬಿನೇಷನ್. ಲಿಕ್ವಿಡ್ ಬಂದ್ಬಿಟ್ಟು ಮೋನೋಮೀಥಲ್ ಡೈಮೀಥಲ್ ಯೂಸ್ ಮಾಡ್ತೀವಿ. ಓಕೆ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 50 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಹೈಟ್ ಇರ್ತೈತೆ. 400ರಿಂದ 450 ಡಿಪೆಂಡ್, ಅಷ್ಟು ತೂಕ ಇರುತ್ತೆ. ಅದು 800 ಕಿಲೋಮೀಟರ್ ಮೇಲ್ಗಡೆ ಹೋಗುತ್ತೆ. ಇದೇ ಥರನೇ 800 ಕಿಲೋಮೀಟರ್, ಈ ಥರ ಎಲ್ಲ ನಮ್ಮ ರಾಕೆಟ್ 800 ಕಿಲೋಮೀಟರ್ ಹೋಗುತ್ತೆ. 800 kg ತೂಕ ಎತ್ಕೊಂಡು ಹೋಗುತ್ತೆ. PSLV ಉಂಟು, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇನ್ನೊಂದು ಬಂದ್ಬಿಟ್ಟು GSLV ಅಂತ. GSLV ಬಂದ್ಬಿಟ್ಟು 36,000 ಕಿಲೋಮೀಟರ್ ಮೇಲ್ಗಡೆ ಹೋಗುತ್ತೆ. ಇವಾಗ ಲೇಟೆಸ್ಟ್ ಬಂದ್ಬಿಟ್ಟು 4,000 kg ತೂಕ ಎತ್ಕೊಂಡು ಹೋಗುತ್ತೆ. 4,000 kg. ಅದು ಅಪ್ಪರ್ ಸ್ಟೇಜಲ್ಲಿ ಕ್ರಯೋಜೆನಿಕ್ ಅಂತ ಇದೆ. ಕ್ರಯೋಜೆನಿಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವೆಲ್ಲ ಮೊದಲು 500 kg, 1000 kg, 1500 kg, 2000 kg ತೂಕದ್ದು ಉಪಗ್ರಹ ಮಾಡ್ತಾಯಿದ್ದು. ಇವಾಗ 4,000, 5,000, 6,000, 8,000, 10,000 ಈ ಥರ ತೂಕ ಅಂದರೆ ಏನಂದರೆ, ನಾವು ಏನಕ್ಕೋಸ್ಕರ ಮಾಡ್ತೀವಿ ನೋಡಿ, ಅದು ಇನ್ಕ್ರೀಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಅಷ್ಟು ತೂಕದ್ದು ಎತ್ಕೊಂಡು ಹೋಗ್ಬೇಕಂದ್ರೆ ದೊಡ್ಡ ರಾಕೆಟ್ಗಳು ಬೇಕು. ನಾವು ಇವಾಗ್ಲೂ 4,000 ಮಾತ್ರನೇ. ಇನ್ನು ನಮ್ಮ ಜಾಸ್ತಿ ತೂಕದ್ದೇನಾದರೂ ನಾವು ಉಪಗ್ರಹ ಮಾಡಿದ್ರೆ ಫ್ರಾನ್ಸ್ಗೆ ಹೋಗ್ತೀವಿ ಲಾಂಚ್ ಮಾಡಿಕೊಡಿ ಅಂತ ಕೇಳಲಿಕ್ಕೆ. ಅದು ಬಂದ್ಬಿಟ್ಟು ಒಂದು ಲಾಂಚ್ ಮಾಡೋಕ್ಕೆ 1,000 ಕೋಟಿ ಅಂದರೆ ನಮ್ಮಲ್ಲಿ 500 ಕೋಟಿ. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ. ಓಕೆ, PSLV, GSLV. GSLVಲಿ ಕ್ರಯೋಜೆನಿಕ್ ಇಂಜಿನ್ ಇದೆಯಲ್ಲ, ಅದರದ್ದು
ಫ್ಯೂಯಲ್ ಬಂದ್ಬಿಟ್ಟು ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ಹೈಡ್ರೋಜನ್. ಓಕೆ, ಇವಾಗ ನಾನು 2 ಥರ ರಾಕೆಟ್ಗಳು ಹೇಳಿದ್ನಲ್ಲ, ಅದೇ ಥರ 2 ಥರ ಉಪಗ್ರಹಗಳಿದೆ ನಮ್ಮಲ್ಲಿ. PSL ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, GSL ಅಂದರೆ ಜಿಯೋ ಸಿಂಕ್ರನೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. 2 ಥರ ಉಪಗ್ರಹ ಅಂದರೆ ಫಸ್ಟು ದೂರ ಸಂವೇದಿ ಉಪಗ್ರಹ IRS, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ. ಈ IRS ಉಪಗ್ರಹ ನಾವು PSLV ರಾಕೆಟಲ್ಲಿ ಉಡಾವಣೆ ಮಾಡ್ತೀವಿ. ಈ IRS ಉಪಗ್ರಹ ಬಂದ್ಬಿಟ್ಟು 400 ಇಂದ 800 ಕಿಲೋಮೀಟರ್ ದೂರದಲ್ಲಿ ಇರ್ತೈತೆ. ಪೋಲ್ ಟು ಪೋಲ್ ರೌಂಡ್ ಹೊಡಿತಾ ಇರ್ತೈತೆ. ಇದರದ್ದು ಉಪಯೋಗ ಏನೇನೆಂದರೆ ಅಗ್ರಿಕಲ್ಚರು, ವಾಟರ್ ರಿಸೋರ್ಸು, ಎನ್ವಿರಾನ್ಮೆಂಟು, ಫಾರೆಸ್ಟು, ಇದೆಲ್ಲ IRS ಉಪಗ್ರಹ ಮಾಡೋ ಕೆಲಸ. ಪೇ ಲೋಡ್ ಅಂತೀವಲ್ಲ, ನಾನು ಹೇಳಿದ್ನಲ್ಲ ಅಹಮದಾಬಾದ್, IRS ಉಪಗ್ರಹದಲ್ಲಿ ಕ್ಯಾಮ್ರಾಗಳ ಪೇಲೋಡ್ ಅಂತಾರೆ. ಕಮ್ಯುನಿಕೇಷನ್ನಲ್ಲಿ ಚಾನಲ್ಗಳಿರ್ತೈತೆ. ಈ IRS ಉಪಗ್ರಹ ಬಂದ್ಬಿಟ್ಟು 400 ಇಂದ 800 ಕಿಲೋಮೀಟರ್ ಇರ್ತೈತೆ. ಅಲ್ಲೇ ಪೋಲ್ ಟು ಪೋಲ್ ರೊಟೇಟ್ ಆಗ್ತಾ ಇರ್ತೈತೆ. ನಮಗೆ ಒಂದೊಂದು ಟೈಮಿಂಗ್ಸ್ ಇರ್ತೈತೆ. ಆ ಟೈಮಿಂಗ್ಸ್ ಬಂದಾಗ ಅದು ಫೋಟೋ ತಗೊಳುತ್ತೆ. ಇವಾಗ ಎಕ್ಸಾಂಪಲ್ ನಿಮ್ಮದೇ ಹೇಳ್ಬಿಡ್ತೀನಿ. ಮಂಗಳೂರಲ್ಲಿ ಫಿಶ್ ಹಿಡಿಯೋದು ನಮ್ಮ ಇದು. ಮೊದಲು ಸಮುದ್ರಕ್ಕೆ ಹೋಗ್ತಾ ಇದ್ರು, ಫಿಶು ಹಿಡ್ಕೊಂಡು ಬರ್ತಾಯಿದ್ರು. ಕೆಲವು ಟೈಮ್ ಸಿಗ್ತಾ ಇರಲಿಲ್ಲ ಫಿಶ್ಗಳು. ಇವಾಗ ಏನು ಮಾಡ್ತಾರೆ ಅಂದರೆ, ನಮ್ಮ ಸ್ಯಾಟಲೈಟ್ ಅದಕ್ಕೆ ಒಂದು ಉಪಗ್ರಹ ಬಿಟ್ಟಿದ್ದಾರೆ, ಓಷನ್ ಸ್ಯಾಟ್ ಅಂದ್ಬಿಟ್ಟು. ಅದ್ರ ಕೆಲಸ ಏನಂದರೆ, ಮೀನು ಎಲ್ಲಿ ಜಾಸ್ತಿ ಇದೆ, ಯಾವ ಸೈಜ್ ಇದೆ, ಯಾವ ಥರದ ಮೀನಿದೆ, ಅದು ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ. ನಾವು ಫಿಷರ್ಮ್ಯಾನ್ಗಳಿಗೆ ಹೇಳ್ತೀವಿ, ಇವಾಗ ಡೆಫಿನೆಟಾಗಿ ಮೀನು ಸಿಗುತ್ತೆ. ಇವಾಗ ಮೊದಲ ಥರ ಇಲ್ಲ, ಹೋಗಿ ವಾಪಸ್ ಬರೋ ಥರ ಇಲ್ಲ ಇದು. ಇನ್ನೊಂದು ಬಂದುಬಿಟ್ಟು, ಇವಾಗ ಎಕ್ಸಾಂಪಲ್ ನಿಮಗೆ ಫಾರೆಸ್ಟ್ ಇರುತ್ತಲ್ಲ. ಇವಾಗೊಂದು ಫೋಟೋ, ಈ ವರ್ಷ ಒಂದು ಫೋಟೋ ತೆಗಿತೀವಿ, ಇನ್ನೊಂದು 6 ಮಂತಲ್ಲಿ ತೆಗಿತೀವಿ, ಇನ್ನೊಂದು 1 ಇಯರಲ್ಲಿ ತೆಗಿತೀವಿ. ಫಾರೆಸ್ಟ್ ಎಷ್ಟು ಡಿಸ್ಟ್ರಾಯ್ ಆಗಿದೆ, ಎಷ್ಟು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಒಂದು ನಿಮಗೆ ಈ ಗೌರ್ಮೆಂಟ್ ಲೆಕ್ಕದ ಪ್ರಕಾರ ಹೇಳ್ತೀನಿ. ಇವಾಗ ಒಂದು ಯಾವುದೋ ಒಂದು ಪ್ಲೇಸಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳಿ, ಇನ್ನೊಂದರಲ್ಲಿ BJP ಇದೆ, ಸೆಂಟ್ರಲ್ BJP ಇದೆ. ಆ ಕಾಂಗ್ರೆಸ್ ಇರೋ ಗೌರ್ಮೆಂಟ್ ಹತ್ರ ಒಂದು ಅರ್ಥಕ್ವಿಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅರ್ಥಕ್ವಿಕ್ ಆಗಿಬಿಡ್ತೈತೆ, ತುಂಬ ಮನೆಗಳು ಬಿದ್ದೋಗುತ್ತೆ, ತುಂಬ ಜನ ಸತ್ತೋಗ್ತಾರೆ. ಆ ಗೌರ್ಮೆಂಟ್ ಏನು ಹೇಳುತ್ತೆ, 1 ಲಕ್ಷ ಮನೆ ಬಿದ್ದೋಗಿದೆ, 50,000 ಜನ ಸತ್ತೋಗಿದ್ದಾರೆ, ಇಷ್ಟು ದುಡ್ಡು ಬೇಕು ಅಂತೈತೆ. ಮೋದಿ ಸರ್ ಹಾಗೆ ಈಸಿಯಾಗಿ ಕೊಡಲ್ಲ, ಅವ್ರು ನಮಗೆ ಹೇಳ್ತಾರೆ. ಇಸ್ರೋ ಫೋಟೋ ತೆಗಿತೈತೆ, ಅಲ್ಲಿದು ಫುಲ್ ಫೋಟೋ, ಒಂದು ಸ್ಟೇಟ್ದೇ ಬೇಕಾದ್ರೆ ಫೋಟೋ ತೆಗಿತೈತೆ. ರಿಯಲ್ ಏನಿದೆ ನೋಡ್ತಾರೆ, ಎಷ್ಟು ಮನೆ ಬಿದ್ದಿದೆ, ಎಷ್ಟು ಕೊಡಬೇಕಂತ. ಇವಾಗ ಆ ಥರ ಮೊದಲ ಥರ ಇಲ್ಲ. ಇವಾಗ ಕೇಳಿದ ತಕ್ಷಣ ಕೊಡೋದು. ಇನ್ನೊಂದು, ಈ ಕಾವೇರಿ ಇಶ್ಯೂ ಆಗ್ತಾ ಇತ್ತಲ್ಲ, ಕಾವೇರಿ ಇಶ್ಯೂನು ಅಷ್ಟೇ. ಕರ್ನಾಟಕ ಹೇಳುತ್ತೆ ನೀರಿಲ್ಲ ಅಂತೈತೆ, ತಮಿಳ್ನಾಡು ನೀರು ಐತಿ ಅನ್ನುತ್ತೆ. ಮೋದಿ ಸರ್ ಇಸ್ರೋ ಫೋಟೋ ತೆಗೆದು ಕಳಿಸ್ತೀವಿ, ನೀರು ಈತಾ ಇಲ್ವಾ, ಬಿಡಬೇಕಾ ಬೇಡ. ಮೊದಲ ಥರ ಅವ್ರು ಕೇಳಿದ್ರು ಇವ್ರು ಕೇಳಿದ್ರು, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಅಡ್ಜಸ್ಟ್ಮೆಂಟು ಏನಿಲ್ಲ. ಇವಾಗ ATM ಗೊತ್ತಲ್ಲ, ನಿಮ್ಮದು ದುಡ್ಡಿದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ಎಷ್ಟು ಬೇಕು ಅಷ್ಟೇ. ಇನ್ನು ಮುಂದೆ ಇನ್ನೂ ತುಂಬಾ ಈ ಥರ ಆಗುತ್ತೆ. ಓಕೆ, ಮೊದಲು ಅಂದರೆ ಅವ್ರು ದುಡ್ಡು ಹೊಡಿತಾ ಇದ್ರು, ಇವ್ರು ದುಡ್ಡು ಹೊಡಿತಾ ಇದ್ರು. ಇವಾಗ ಡೈರೆಕ್ಟ್ ನಿಮ್ಮದೇ ಅಕೌಂಟ್ಗೆ ಬಂದುಬಿಡ್ತೈತೆ ಅಮೌಂಟ್, ಗೌರ್ಮೆಂಟ್ದು ಏನಿದ್ರು ಯಾರೂ ಹೊಡೆಯಾಗೇ ಇಲ್ಲ ದುಡ್ಡು. ಓಕೆ, ಈ ಥರದ ಕಾರ್ಯಕ್ರಮಗಳಿಗೆಲ್ಲ ಇಸ್ರೋ ತುಂಬ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಇವಾಗ ಬೆಂಗಳೂರಿಂದ ಮೈಸೂರಿಗೆ ಒಂದು ಹೈವೇ ಮಾಡ್ತಾ ಇದ್ದಾರೆ, ಸಿಂಗಲ್ ರೋಡು, ತುಂಬ ಫಾಸ್ಟಾಗಿ ಬಂದ್ಬಿಡು. ಇವಾಗ 3 hour ಇದೆ, ಆಮೇಲೆ 1.5 hour ಬಂದ್ಬಿಡ್ಬೋದು ಬೆಂಗಳೂರಿಂದ ಮೈಸೂರಿಗೆ. ಅದಕ್ಕೆ ಉಪಗ್ರಹದ್ದು ಫಸ್ಟ್ ಫೋಟೋ ಕೇಳಿದ್ದಾರೆ, ಉಪಗ್ರಹ ಫೋಟೋ ಕೊಟ್ಟಿದ್ದೀವಿ ನಾವು. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ಲು ರೋಡು ರೈಟ್ ಸೈಡು ಲೆಫ್ಟ್ ಸೈಡು ಎಷ್ಟು ಮರಗಳಿದೆ. ರೈಟ್ ಸೈಡಲ್ಲಿ ಒಂದು 1 lakh ಮರ ಇದ್ದರೆ, ಲೆಫ್ಟ್ ಸೈಡಲ್ಲಿ ಒಂದು 25,000 ಮರ ಇರ್ತೈತೆ. ನಮ್ಮ ಫೋಟೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಇದೆ ಅಂತ. ಎಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ವೈಡನ್ ಮಾಡ್ಕೊಂಡೋಗಿ ಈ ಮರಗಳಲ್ಲಿ ಹಾಗೆ ಉಳಿಸ್ಕೊಳ್ಬೋದು. ಜಾಸ್ತಿ ಇರೋ ಮರಗಳನ್ನೆಲ್ಲ ಯಾಕೆ ಕಡಿಯೋದು, ಈ ಕಡೆನೇ ವೈಡನ್ ಮಾಡಿ. ಈ ಥರದ್ದೆಲ್ಲ ಯೂಸ್ ಆಗುತ್ತೆ. IRS ಉಪಗ್ರಹ ಮಾಡೋ ಕೆಲಸಗಳಿದೆಲ್ಲ. ಅರ್ಥ ಆಯ್ತಲ್ಲ? IRS ಉಪಗ್ರಹ 400 ಇಂದ 800 ಕಿಲೋಮೀಟರ್ ಪೋಲ್ ಟು ಪೋಲ್ ಆಗ್ತಾ ಇರ್ತೈತೆ. ಇದು
ನಮ್ಮ ದೇಶಕ್ಕೆ ಅಲ್ಲ, ಬೇರೆ ದೇಶದವರು ನಮ್ಮದು ದುಡ್ಡು ಕೊಟ್ಟರೆ ನಾವು ಅವ್ರಿಗೂ ಫೋಟೋಸ್ ಎಲ್ಲ ತೆಗೆದುಕೊಡ್ತೀವಿ. ನಾವು ಇವಾಗ ಕಮರ್ಷಿಯಲ್ ಅಂದರೆ ಗೌರ್ಮೆಂಟ್. ಓಕೆ, ಬೇರೆ ದೇಶದವ್ರು ಯಾರಾದರೂ ಕೇಳಿದ್ರೆ ನಮ್ಮ ಕಂಟ್ರಿದು ಹೇಗಿದೆ ಅದೆಲ್ಲ ಬೇಕಂದ್ರೆ ನಮ್ಮದು ಆ ಕಂಟ್ರಿ ಮೇಲೆ ಹೋದಾಗ ನಾವು ಫೋಟೋ ಅದು ಎಲ್ಲ ಕಂಟ್ರಿ ಮೇಲೆ ಹೋಗ್ತಾ ಇರ್ತೈತೆ, ರೊಟೇಟ್ ಆಗ್ತಾನೆ ಇರ್ತದೆ, ಭೂಮಿ ಹಿಂಗೆ ತಿರ್ಗ್ತಾ ಇರ್ತೈತಲ್ಲ, ಅದು ಹೀಗೆ ಆಗ್ತಾ ಇರ್ತದೆ, ಫೋಟೋ ತೆಗೆದುಕೊಡ್ತೀವಿ. ಓಕೆ, IRS ಉಪಗ್ರಹ ಆಯಿತು. ಇನ್ನೊಂದು ಕಮ್ಯುನಿಕೇಷನ್ ಅಂದರೆ ದೂರ ಸಂಪರ್ಕ ಉಪಗ್ರಹ. ಇದನ್ನು ನಾವು GSLV ರಾಕೆಟಲ್ಲಿ ಉಡಾವಣೆ ಮಾಡ್ತೀವಿ. ಇದು ಬಂದ್ಬಿಟ್ಟು 36,000 ಕಿಲೋಮೀಟರ್ ಮೇಲ್ಗಡೆ ಇರ್ತೈತೆ. ಇದ್ರ ಉಪಯೋಗ ಬಂದು ಇವರ್ ಇಂಟರ್ನೆಟ್, GPS, TV, ಮೊಬೈಲು, ಇದೆಲ್ಲ ಕಮ್ಯುನಿಕೇಷನ್ ಉಪಗ್ರಹ. 3 ಉಪಗ್ರಹ ಮೇಲ್ಗಡೆ ಇದ್ದರೆ ನಿಮಗೆ ಎಲ್ಲ ಸ್ಟೇಷನ್ಸು ಇವಾಗ ನೀವು ರಷ್ಯಾ, ಅಮೇರಿಕಾ ಇವೆಲ್ಲ ನೋಡ್ತಾ ಇದ್ದಾರಲ್ಲ ಚಾನಲ್ಗಳು, 3 ಉಪಗ್ರಹ ಬೇಕಲ್ಲಿ. ನಮ್ಮದು ತುಂಬಾ ಇದೆ, ಎಲ್ಲ ಇನ್ನೂ ಇಂಪ್ರೂವ್ಡ್ ವರ್ಷನ್ ಎಲ್ಲ ಇದೆ, ಅದೆಲ್ಲ ಬರ್ತಾ ಇದೆ ಇವಾಗ. ಮೊದಲು ನಮ್ಮದು ರೆಸೊಲ್ಯೂಷನ್ ಅಂತಾರೆ 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 25 ಕಿಲೋಮೀಟ್ರ್ ಇತ್ತು. ಇವಾಗ ನಮ್ಮದು ಪಾಕಿಸ್ತಾನ ಬಾರ್ಡ್ರಲ್ಲಿ ಒಂದು ಕಾರ್ ಹೋದ್ರೂ ಕ್ಯಾಪ್ಚರ್ ಮಾಡ್ಕೊತೈತೆ, ಅಷ್ಟು ಪವರ್ಫುಲ್ ಸ್ಯಾಟಲೈಟ್ ಇದೆ. ರಡಾರ್ ಇಮೇಜ್ ಸ್ಯಾಟಲೈಟ್ ಅಂತ ಮೊನ್ನೆ ಎಲ್ಲ ಲಾಂಚ್ ಮಾಡಿದ್ದೀವಲ್ಲ, ತುಂಬ ಪವರ್ಫುಲ್ ಇದೆ. ಈ ಥರದ್ದೆಲ್ಲ ಉಪಯೋಗ ಮಾಡ್ಕೊಳ್ತೀವಿ. ಆಮೇಲೆ ನೀವು ಉಪಗ್ರಹಗಳನ್ನೆಲ್ಲ ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಎಕ್ಸಿಬಿಷನಲ್ಲೆಲ್ಲ ಇದೆ, ಫೋಟೋದಲ್ಲೆಲ್ಲ ಎಲ್ಲ ಬಂದು ಗೋಲ್ಡನ್ ಕಲರ್ ಇರ್ತೈತೆ, ಗೋಲ್ಡನ್ ಥರ ಇರ್ತೈತಲ್ವ ಚಿನ್ನದ ಇದರಲ್ಲಿ. ಅದು ಚಿನ್ನ ಅಲ್ಲ, ಅದು ನಮ್ಮದೇ ಅಲ್ಲ, ಬೇರೆ ದೇಶದ ಉಪಗ್ರಹನೂ ಅದೇ ಥರನೇ ಇರೋದು. ಮೇಲ್ಗಡೆ ಫುಲ್ ಕವರ್ ಮಾಡಿರ್ತೀವಿ. ಏನಕ್ಕೆ ಕವರ್ ಮಾಡಿರ್ತೀವಿ ಅಂದರೆ, ನಮ್ಮ ಭೂಮಿದು ಟೆಂಪ್ರೇಚರ್ ಎಷ್ಟಿರ್ಬೋದು ಅಂದಾಜು, ಎಲ್ಲೋ ಒಂದು ಕಡೆ ಜಾಸ್ತಿ ಅಂದರೆ ಎಷ್ಟಿರುತ್ತೆ ಹೇಳಿ, ಮಾತಾಡ್ಬೇಕು ಸ್ವಲ್ಪ ಆದ್ರೂ. 42 ಬಂದರೆ ಬೇವು ನೀರೆಲ್ಲ ಬರ್ತಾ ಇರ್ತದೆ ಅಲ್ವಾ. ಎಲ್ಲ ಡೆಸರ್ಟಲ್ಲಿ ಒಂದು 60 ಇರಬಹುದು ಅಂತ ತಿಳ್ಕೊಳ್ಳೋಣ. ಬಟ್ ಆಕಾಶದ ಟೆಂಪ್ರೇಚರ್ ಇದೆಯಲ್ಲ, ಅದು +120 -180, +120 -180. 40ಗೇನೇ ನಮಗೆ ನೀರು ಬರ್ತಾ ಇರ್ತೈತೆ, +120 ಸುಟ್ಟೋಗುತ್ತೆ. ನಮ್ಮ ಉಪಗ್ರಹನೂ ನಿಮ್ಮ ರೇಡಿಯೋ, TV ಅದೇ ಥರನೇ ವರ್ಕ್ ಆಗೋದು. ಅದನ್ನು ಆ ಟೆಂಪ್ರೇಚರ್, ಆಚೆ ಇರೋ ಟೆಂಪ್ರೇಚರ್ ಒಳಗಡೆ ಹೋಗ್ಬಾರ್ದು, ಒಳಗಡೆ ಇರೋ ಟೆಂಪ್ರೇಚರ್ ಆಚೆ ಬರುವ, ಅದಕ್ಕೆ ಥರ್ಮಲ್ ಬ್ಲ್ಯಾಂಕೆಟ್ ಅಂತ ಎಲ್ಲ ಪಾರ್ಟ್ಗೂ ಸುತ್ತಿರ್ತದೆ. ಅಲ್ಯೂಮಿನಿಯಂ ಮೈಲಾರ್ ಶೀಟ್ ಅಂತ ಅದಕ್ಕೆ ಹೆಸರು, ಅಲ್ಯೂಮಿನಿಯಂ ಮೈಲಾರ್ ಶೀಟ್ ಅಂತ. ಎಲ್ಲ ಉಪಗ್ರಹಕ್ಕೂ ನಮ್ಮದೇ ಅಲ್ಲ, ಫಾರಿನ್ ಉಪಗ್ರಹ ಯಾವುದೇ ಆಗಲಿ ಎಲ್ಲನೂ ಸುತ್ತಿರ್ತೀವಿ. ನಮ್ಮ ಉಪಗ್ರಹ ಬಂದ್ಬಿಟ್ಟು 5 ರಿಂದ 15 ವರ್ಷ ಕೆಲಸ ಮಾಡ್ತೈತೆ. ಹೇಗೆ ಅಂದರೆ, ನಿಮ್ಮ 2 ವೀಲರ್ 4 ವೀಲರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ? 2 ವೀಲರ್ 4 ವೀಲರ್ ಆಮೇಲೆ ಯಾವುದ್ರ ಮೇಲೆ ಡಿಪೆಂಡ್? ಹೇಗೆ ಓಡುತ್ತದು? ಓಡೋದು ಹೇಗೆ ಅದು? ಫ್ಯೂಯಲ್ ಒಂದು, ಇನ್ನೊಂದು ಅದಿಲ್ಲ ಅಂದ್ರೆ ಹೋಗಲ್ಲ. ಬ್ಯಾಟ್ರಿ, ಫ್ಯೂಯಲ್ ಆ್ಯಂಡ್ ಬ್ಯಾಟ್ರಿ ಬೇಕಲ್ಲ, ಅದೇ ಥರನೇ ನಮ್ಮದು ಫ್ಯೂಯಲ್ ಬ್ಯಾಟ್ರಿ ಬೇಕು. ನಾವು ಇಂಪೋರ್ಟೆಡ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಓಕೆ, ಏನಕ್ಕೆ ಫ್ಯೂಯಲ್ ಬ್ಯಾಟ್ರಿ ಬೇಕಂದರೆ, ಆಕಾಶದಲ್ಲಿ ಕರೆಂಟ್ ಇರಲ್ಲ. ಓಕೆ, ಇಲ್ಲಿಂದನೇ ಎಕ್ಸಾಂಪಲ್ಲು 1000 kg ತೂಕ ಇದೆ ಉಪಗ್ರಹ ಅಂದರೆ 600 kg ಫ್ಯೂಯಲ್ ಇರ್ತೈತೆ. ಫ್ಯೂಯಲ್ ಏನಕ್ಕೆ ಬೇಕಂದರೆ, ನಮ್ಮ ಉಪಗ್ರಹ ಇದೆಯಲ್ಲ ಅದು ನಮ್ಮ ಭೂಮಿನೇ ನೋಡ್ತಾ ಇರಬೇಕು. ಭೂಮಿ ನೋಡೋದು ಸ್ವಲ್ಪ ಆ ಕಡೆ ಈ ಕಡೆ ಸಿಕ್ತಂದ್ರೆ ವೇಸ್ಟ್. ಅದು 500 ರಿಂದ 1500 ಕೋಟಿ ವೇಸ್ಟ್. ಇದು ಉಪಗ್ರಹ ಈ ಥರ ರೌಂಡ್ ಹೊಡಿತಾ ಇರ್ತದೆ, ಭೂಮಿನೇ ನೋಡ್ತಾ, ಪಕ್ಕಕ್ಕೆ ತಿರುಗಿದ್ರೆ ವೇಸ್ಟ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಉಪಗ್ರಹದಲ್ಲೇನೆ 1000 kg ತೂಕದ್ದು ಉಪಗ್ರಹ ಇದ್ದರೆ 600 kg ಫ್ಯೂಯಲ್ ಹಾಕಿರ್ತೀವಿ. ಎಲ್ಲ ಕಾರ್ನರ್ಸಲ್ಲೂ ಥ್ರಸ್ಟರ್ಸ್ ಅಂತ ಒಂದು ರಾಕೆಟ್ ಇರ್ತೈತೆ. ನಮಗೆ ಮೇನ್ ಬಂದ್ಬಿಟ್ಟು ಆಕಾಶದಲ್ಲಿ ಇರುತ್ತೆ, ಭೂಮಿನ ನೋಡಬೇಕು. ಅಕಸ್ಮಾತ್ ಈ ಥರ ತಿರುಗ್ತಂತ ತಿಳ್ಕೊಳ್ಳಿ, ಈ ಥ್ರಸ್ಟರ್ಸ್ನ ಫೈರ್ ಮಾಡ್ತೀವಿ ನಾವು, ಅವಾಗ ಅದು ಈ ಕಡೆ ಬರ್ತೈತೆ. ಅದು 3 ವಿಧಾನ ಇದೆ. ಮ್ಯಾಗ್ನೆಟಿಕ್ ಟಾರ್ಕರ್ ಇದೆ, ಅದೆಲ್ಲ ಆದಷ್ಟು ಹಾಗೇ ಪ್ರಯತ್ನ ಪಡ್ತೀವಿ. ಆಗಿಲ್ಲ ಅಂದರೆ ಫೈರ್ ಮಾಡ್ತೀವಿ. ಈ ಫೈರ್ ಅಂದರೆ ಹೇಗೆ ಅಂದರೆ, ಇವಾಗ ನೀವೆಲ್ಲ ಟೀಚರ್ಸ್ ಜಾಸ್ತಿ ಇದ್ದೀರಲ್ಲ, ಇವಾಗ ನೀವು ಹೋಮ್ವರ್ಕ್ ಕೊಡ್ತೀರಾ ಹುಡುಗರಿಗೆ, ಅವ್ರು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಏನು ಮಾಡ್ತೀರಾ? ಮೊದಲು, ಇವಾಗ ಏನು ಮಾಡಲ್ಲ, ಮೊದಲೇನು ಮಾಡ್ತಿದ್ರಿ? ಏಟ್ ಕೊಡ್ತಾಯಿದ್ರಿ. ಅದೇ ಥರ ಉಪಗ್ರಹ ನಾವು ಹೇಳ್ದಂಗೆ ಕೇಳಬೇಕು. ಅದು ಕೇಳಿಲ್ಲ ಅಂದರೆ ಫೈರ್.
ಈ ಫೈರ್ ಮಾಡಿದಾಗ ಫ್ಯೂಯಲ್ ಕನ್ಸಂಪ್ಷನ್ ವೇಸ್ಟ್ ಆಗ್ತಾ ಇರ್ತೈತೆ. ಎಷ್ಟು ನಾವು ಹೇಳ್ದಂಗೆ ಕೇಳುತ್ತೆ ಅಷ್ಟು ವರ್ಷ ಬಾಳಿಕೆ ಬರ್ತೈತೆ ಉಪಗ್ರಹ. ಹೇಳ್ದಂಗೆ ಕೇಳಿಲ್ಲ, ಅವಾಗ ಡಿಸ್ಟರ್ಬ್ ಮಾಡ್ತಾ ಇತ್ತು ಅಂದರೆ ಫ್ಯೂಯಲ್ ಕನ್ಸಂಪ್ಷನ್, ಫೈರ್ ಮಾಡ್ತಾನೆ ಇರ್ತೀವಿ, ಕರೆಕ್ಷನ್ ಮಾಡೋಕ್ಕೆ ಅವಾಗ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗ್ತದೆ. ಎಕ್ಸಾಂಪಲ್ ನಮ್ಮದು ಮಂಗಳಯಾನ ಮಾಡಿದ್ವಲ್ಲ, ಅದು ಬಂದ್ಬಿಟ್ಟು 1 ವರ್ಷದ ಪ್ರೋಗ್ರಾಮ್ ಇದ್ದಿದ್ದು ನಮ್ಮದು. 1 ವರ್ಷ ಅದು ವರ್ಕ್ ಆಗ್ತಾ ಇದ್ದಿದ್ದು. ಇನ್ನೂ ವರ್ಕ್ ಆಗ್ತಾ ಇದೆ, ಒಂದು 8-10 ವರ್ಷ ಆದರೂ ವರ್ಕ್ ಆಗ್ತಾ ಇದೆ. ಏನಕ್ಕೆ ವರ್ಕ್ ಆಗ್ತಾ ಇದೆ? ನಾವು ಹೇಳ್ದಂಗೆ ಕೇಳ್ತಾ ಇದೆ. ಅದು ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಅದು ನಾವು ಹೇಳ್ದಂಗೆ ಕೇಳಿದ್ರೆ ಫ್ಯೂಯಲ್ಸ್ ಹಂಗೆ ಇರ್ತೈತೆ ಫ್ಯೂಯಲ್. ಓಕೆ, ಈ ಬ್ಯಾಟ್ರಿ ಏನು ಉಪಯೋಗ ಆಗುತ್ತೆ ಅಂದರೆ, ನಮಗೆ ಇಲ್ಲಿ ಗ್ರಹಣಗಳಾಗುತ್ತಲ್ಲ, ಯಾವಾಗ ಗ್ರಹಣ ಆಗೋದು? ವರ್ಷಕ್ಕೆ 1 ಸರಿ 2 ಸರಿ ಆಗುತ್ತೆ. ಬಟ್ ಆಕಾಶದಲ್ಲಿ ಆ ಥರ ಅಲ್ಲ, 20 ನಿಮಿಷಕ್ಕೆ 1 ಸರಿ ಗ್ರಹಣ, 20 ನಿಮಿಷಕ್ಕೆ 1 ಸರಿ. ಸೂರ್ಯ ಬಂದ ತಕ್ಷಣ ಸೋಲಾರ್ ಪ್ಯಾನಲ್ ವರ್ಕ್ ಆಗುತ್ತೆ, ಸೂರ್ಯ ಆ ಕಡೆ 20 ನಿಮಿಷಕ್ಕೆ ಹೋದ ತಕ್ಷಣ ಬ್ಯಾಟ್ರಿ ವರ್ಕ್ ಆಗುತ್ತೆ. 20 ನಿಮಿಷಕ್ಕೆ ಆಟೋಮೆಟಿಕ್ ಆನ್ ಆಫ್ ಆಗ್ತಾನೇ ಇರಬೇಕು. ಅದಕ್ಕೆ ಇಂಪೋರ್ಟೆಡ್ ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ. ಅದು ಬರ್ತೈತೆ 5ರಿಂದ 15 ವರ್ಷ ಕೆಲಸ ಮಾಡ್ತೈತೆ, ಗೊತ್ತಾಯ್ತಾ? ಆಮೇಲೆ ನಾವು ಉಪಗ್ರಹದಲ್ಲಿ ಡಿಫ್ರೆಂಟು ಸಬ್ಸಿಸ್ಟಮ್ಸ್ ಇರ್ತೈತೆ. ಟೆಲಿಮೆಟ್ರಿ, ಕಮ್ಯುನಿಕೇಷನ್, ಡಿಜಿಟಲ್, ಸೆನ್ಸರ್ ಅಂತ ಡಿಫ್ರೆಂಟ್ ಎಲ್ಲ ಇರ್ತೈತೆ. ಹಾಗೆ ಅದು ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 1500ರಿಂದ 2000 ಸೈಂಟಿಸ್ಟ್ಗಳು ವರ್ಕ್ ಮಾಡ್ತೀವಿ ನಾವು. ನಮ್ಮದು ಟೀಮ್ ವರ್ಕು, ಸಿಂಗಲ್ ಮ್ಯಾನ್ ಶೋ ಯಾವುದೂ ಇಲ್ಲ. ಎಲ್ಲರೂ ಟೀಮ್ ವರ್ಕೇನೆ ಮಾಡಿ, ಎಲ್ಲನೂ ಮಾಡಬೇಕು. ಇವಾಗ ಚಂದ್ರಯಾನ ಅಂದರೆ ಒಂದು ಟೀಮ್ ಇರ್ತೈತೆ, ಅವ್ರು ಮಾಡಬೇಕು. ಮಂಗಳಯಾನ ಅವರು ಒಂದು ಟೀಮ್ ಇರ್ತದೆ. ಆ ಥರ ಸಿಂಗಲ್ ಯಾರೂ ಮಾಡೋಕ್ಕೂ ಆಗಲ್ಲ ಅದು. ಓಕೆ, ಇದು ಉಪಗ್ರಹಗಳು, ರಾಕೆಟ್ಗಳು. ಗೊತ್ತಾಯ್ತು? ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ನಿಮಗೆ? ಏನಾದರೂ ಇದ್ರೆ ಕ್ವಶನ್ಸ್ ಕೇಳಿ. ಇವಾಗ ಏನಾದರೂ ಇದ್ದರೆ ಇದ್ರ ಬಗ್ಗೆ, ನಾನು ಹೇಳಿರೋ ಬಗ್ಗೆ ಏನಾದರೂ ಇದ್ದರೆ ಕ್ವಶನ್ಸ್ ಕೇಳಿ. ಹಾಂ, ರೆಸಿಸ್ಟಿವಿಟಿ ಒಳಗಡೆ ಫುಲ್ ಸರ್ಕ್ಯೂಟ್ ಎಲ್ಲನೂ ಕರೆಕ್ಟ್ ಮಾಡಿಬಿಟ್ಟಿರ್ತೀವಿ. ಬ್ಯಾಟ್ರಿ, ಅದಕ್ಕೆ ಹೇಳಿದ್ದು ಬ್ಯಾಟ್ರಿ ಮೇಲೆ ವರ್ಕ್ ಆಗೋದು ನಮ್ಮದು. ಟೆಂಪ್ರೇಚರ್ ವೇರಿಯೇಷನ್ ಒಳಗಡೆಗೆ ಏನಾಗ, ಅದಕ್ಕೆ ಥರ್ಮಲ್ ಬ್ಲಾಂಕೆಟ್ ಹಾಕೋದು ನಾವು. -180 +120 ಇದೆಯಲ್ಲ, ಬಟ್ ಅಲ್ಲಿ 20 to 40 ಡಿಗ್ರಿ ಒಳಗಡೆ ಇರ್ತೈತೆ. ಅಷ್ಟೇ ಇರಬೇಕು, ಅಷ್ಟೇ ಇರಲೇಬೇಕು. ಅದೇ ಥರನೇ. ಅಥವಾ ಹೀಟ್ ಆಗಿಬಿಟ್ರೆ ಅಲ್ಲಿ ಒಳಗಡೆ ಕೂಲರು ಇರ್ತೈತೆ, ಕೂಲ್ ಆಗುತ್ತೆ. ಅಥವಾ ಕೂಲ್ ಜಾಸ್ತಿ ಆಗಿಬಿಟ್ರೆ ಒಳಗಡೆ ಹೀಟ್ ಪೈಪ್ ಇರ್ತೈತೆ. ಆಟೋಮೆಟಿಕ್, ಎಲ್ಲ ಆಟೋಮೆಟಿಕ್ಕು. ನಮ್ಮದೇನು ಮ್ಯಾನ್ಯುಯಲಿ ಮಾಡೋ ಥರ ಏನಿಲ್ಲ. ಕಂಟ್ರೋಲ್ ರೂಮ್ ಇರುತ್ತೆ. ಲಾಂಚ್ ಆಗೋವರೆಗೂ ಒಂದು 20, ನಮ್ಮ ಸ್ಯಾಟಲೈಟು ಎಷ್ಟು ಸಮಯ ಬೇಕು ಹೋಗಲಿಕ್ಕೆ? ಏನಾದ್ರು ಐಡಿಯಾ ಇದೆಯಾ? ಲಾಂಚ್ ಮಾಡಾದ್ಮೇಲೆ ಎಷ್ಟು ಬೇಕು? ಹಾಂ, ಹೇಳಿ ನಿಮ್ಗೇನು ಬರ್ತೈತೆ ಹೇಳಿ. ಹಾಂ, ಏನಾರು ಐಡಿಯಾ ಇದೆಯಾ? 20 ನಿಮಿಷಕ್ಕೆ ಹೋಗ್ಬಿಡ್ತೈತೆ ನಮ್ಮದು. 25 ನಿಮಿಷ, 20-25 ನಿಮಿಷಕ್ಕೆ ಹೋಗ್ಬಿಡ್ತೈತೆ. ನಮ್ದು ರಾಕೆಟ್ ಸ್ಪೀಡ್ ಬಂದುಬಿಟ್ಟು ಎಸ್ಕೇಪ್ ವೆಲಾಸಿಟಿ ಗೊತ್ತಲ್ಲ, 11.2 km/s. ನಮ್ಮ ಬಸ್ಸು ಕಾರೆಲ್ಲ ಇದೆಯಲ್ಲ, ಅದು 60 km/h. ಓಕೆ, 60 km/hಗೆನೇ ಇವಾಗ ನಾವು ಟ್ರೈನಲ್ಲಿ ಹೋದ್ರೆ ಹಿಂಗೆ ಅಂತ ಇರ್ತೀವಿ ಅಲ್ಲ, ಅದೇ ನಮ್ದು 11.2 km/s. ಅದಕ್ಕೆ ಏನೇನು ಮಾಡಬೇಕು ಟೆಸ್ಟು ಅವೆಲ್ಲ ಮಾಡಿರ್ತೀವಿ. ವೈಬ್ರೇಷನ್ ಟೆಸ್ಟು, ಎಕೋ ಟೆಸ್ಟು, ಥರ್ಮಲ್ ಟೆಸ್ಟ್, ಎಲ್ಲನೂ ಸೌಂಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟೆ ಫೈನಲ್ ಆಗಿ ರೆಡಿ ಐತೆ ಏನು ಬೇಕಾದ್ರೆ ಕಳಿಸ್ತೀವಿ ನಾವು. ಆದ್ರೂ ಅಲ್ಲಿ ಒಂದೊಂದು ಸರಿ ಫೇಲ್ ಆಗುತ್ತೆ. ಏನಕ್ಕೆ ಫೇಲ್ ಆಗುತ್ತೆ? ಏನಕ್ಕೆ ಆಗ್ಬೋದು? ಟೆಂಪ್ರೇಚರ್. ನಾವು ಇಷ್ಟು ಇಲ್ಲಿ 40 ಡಿಗ್ರಿ ಇದ್ದೇನೆ ಟಿ ವಿ ಕೆಟ್ಟೋಗುತ್ತೆ, ರೇಡಿಯೋ ಕೆಟ್ಟೋಗುತ್ತೆ, ಏನೇನೋ ಆಗುತ್ತೆ. ಬಟ್ -180 ಡಿಗ್ರಿ, +120 ಡಿಗ್ರಿ, ಅದು ಸಡನ್ನು 20 ನಿಮಿಷಕ್ಕೆ ಒಂದು ಸರಿ, 20 ನಿಮಿಷಕ್ಕೆ +120, 20 ನಿಮಿಷಕ್ಕೆ -180. ಆ ಟೆಂಪ್ರೇಚರಲ್ಲಿ ವರ್ಕ್ ಆಗಬೇಕದು. ಓಕೆ, ಹಾಂ, ಬೇರೆದೇನೇನಾದರೂ ಕ್ವಶನ್ಸ್? ಅಲ್ಯೂಮಿನಿಯಂ ಮೈಲಾರ್ ಶೀಟ್ ಅದು. ಹಾಂ, ಇಲ್ಲ ಕರೋಡೆಲ್ಲ ಆಗಲ್ಲ. ಇವನ್ ಫ್ಯೂಯಲ್ ಟ್ಯಾಂಕ್ ಇದೆಯಲ್ಲ, ಅದು ಕರೋಡ್ ಆಗಲ್ಲ. ಅಲ್ಯೂಮಿನಿಯಮಲ್ಲಿ ಮಾಡಿರ್ತೀವಿ ಅದೆಲ್ಲ. ಕರೋಡು ನಾವು ಉಪಗ್ರಹದಲ್ಲಿ ಉಪಯೋಗಿಸ್ತೀವಲ್ಲ ಮೆಟೀರಿಯಲ್ಸು,
ಎಲ್ಲನೂ ಇಲ್ಲಿ ಚೆಕ್ ಮಾಡಿರ್ತೀವಿ. ಒಂದು ಥರ್ಮಲ್ ಬ್ಲ್ಯಾಂಕೆಟ್ ಹಾಕ್ತೀವಲ್ಲ, ಅದು ನಾವು ಉಪಗ್ರಹದಲ್ಲಿ ಉಪಯೋಗಿಸೋದೆಲ್ಲನೂ ನಾವು ಸ್ಪೇಸ್ ಎನ್ವೈರ್ಮೆಂಟ್ ಇದೆಯಲ್ಲ ಅದನ್ನು ಭೂಮಿಲೇ ನಮ್ಮ ಸೆಂಟ್ರಲ್ಲಿ ಕ್ರಿಯೇಟ್ ಮಾಡ್ತೀವಿ. ರೂಮ್ ರೂಮ್ ಟೆಂಪ್ರೇಚರಲ್ಲಿ ಮಾಡಲ್ಲ. +120 -180 ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. +120 ಹೇಗೆ ಮಾಡ್ತೀವಿ ಏನಾದ್ರು ಐಡಿಯಾ ಇದೆಯಾ? +120 ಟೆಂಪ್ರೇಚರ್ ಹೇಗೆ? ಹೀಟರ್. -180 ಕೂಲರ್ ಎಷ್ಟಿದೆ? ಕೂಲರ್ 20 ಡಿಗ್ರಿ 20 ನಮಗೆ -180 ಬೇಕು. ಹೇಗೆ? ಲಿಕ್ವಿಡ್ ನೈಟ್ರೋಜನ್ ಅಂತ ಒಂದು ಕೆಮಿಕಲ್ ಇದೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಕೆ -180 ಡಿಗ್ರಿ ಟೆಂಪ್ರೇಚರ್. ಅದು ಲಿಕ್ವಿಡ್ ನೈಟ್ರೋಜನ್ನು -180 ಡಿಗ್ರಿ ಅದನ್ನು ಫ್ಲೋ ಮಾಡ್ತೀವಿ ಸ್ಯಾಟಲೈಟಲ್ಲಿ. ಒಂದು ದೊಡ್ಡದು ಚೇಂಬರ್ ಇದೆ, ನಮ್ಮ ರೆಡಿಯಾದ ಉಪಗ್ರಹನ ಚೇಂಬರ್ ಒಳಗಡೆ ಹಾಕ್ಬಿಡ್ತೀವಿ. ಚೇಂಬರ್ ಒಳಗಡೆ 21 ಡೇಸ್ ಇರ್ತೈತೆ. ನಾವು ಸ್ಪೇಸ್ ಎನ್ವೈರ್ಮೆಂಟ್ ಕೆಳಗಡೆ ಕ್ರಿಯೇಟ್ ಮಾಡಿಬಿಟ್ಟು +120 -180 ಸಡನ್ನಾಗಿ ಕೊಡ್ತಾ ಇರ್ತೀವಿ. ಅದೆಲ್ಲ ಪಾಸಾಗಿ ಬಂದ್ರೇ ಸ್ಯಾಟಲೈಟು ಮೇಲ್ಗಡೆ ಹೋಗೋದು. ಪ್ರತಿಯೊಂದು ಟೆಸ್ಟು ಮಾಡ್ತೀವಿ ಅಲ್ಲಿ, ಪ್ರತಿಯೊಂದು ಟೆಸ್ಟು. ನಮ್ಮಲ್ಲೇನು ನಾವು ಸಾಟರ್ಡೆ ನಮ್ಮ ಸಂಸ್ಥೆ ಏನಕ್ಕೆ ಇಷ್ಟು ಮುಂದುವರೆದಿದೆ, ಏನಕ್ಕೆ ಇಷ್ಟು ಆಗಿದೆ ಅಂದರೆ ನಮಗೆ ರಜಾ ಅನ್ನೋದಿಲ್ಲ. ನಮ್ಮ ಕೆಲಸ ಏನೈತೆ ನಾವು ಮಾಡ್ತಾ ಇರ್ತೀವಿ. ರಾತ್ರಿ ಆದ್ರೂ ಪರವಾಗಿಲ್ಲ, ಹಾಲಿಡೇಸ್ ಆದರೂ ಪರವಾಗಿಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಅಯ್ಯೋ ಇವತ್ತು ಹಾಲಿಡೇ ಹೋಗೋದು ಬೇಡ ಆ ಥರ ಏನಿಲ್ಲ. ಹಬ್ಬದ ದಿನವೂ ಹೋಗಿ ನೋಡಿ ನಮ್ಮಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಕೆಲವರು. ಕ್ಲೀನ್ ರೂಮ್ ಅಂತ ಇರ್ತೈತೆ. ಸಬ್ಸಿಸ್ಟಮ್ಸ್ ಎಲ್ಲ ಇರ್ತಾರಲ್ಲ, ಈ ಸಬ್ಸಿಸ್ಟಮ್ ಅವರೆಲ್ಲ ಡಿಫ್ರೆಂಟು. ನಮಗೆ ಎಲ್ಲರೂ ಬೇಕು, ನರ್ಸಿಂದ ಹಿಡ್ದು, ಇಂಜಿನಿಯರಿಂದ ಹಿಡ್ದು, ಡಾಕ್ಟ್ರಿಂದ ಹಿಡ್ದು ಎಲ್ಲರನ್ನೂ ನಾವು ತಗೊಳ್ತೀವಿ, ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ. ಎಲ್ಲರೂ ಬೇಕು. ಯಾಕಂದರೆ ಸೈಂಟಿಸ್ಟ್ಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಡಾಕ್ಟ್ರುಗಳು ಬೇಕಾಗುತ್ತೆ, ನರ್ಸ್ಗಳು ಬೇಕಾಗುತ್ತೆ, ಓಕೆ, ಅಕೌಂಟ್ಸ್ ಬೇಕಾಗುತ್ತೆ, ಅಡ್ಮಿನಿಸ್ಟ್ರೇಟಿವ್ ಬೇಕಾಗುತ್ತೆ. ಎನಿ ಡಿಗ್ರಿ ಆಗಿರೋರನ್ನ ನಾವು ಪರ್ಸೆಂಟೇಜ್ ಮಿನಿಮಮ್ 60 ಇರಬೇಕು. ಅವ್ರನ್ನ ನಾವು ನಮ್ಮ ವೆಬ್ಸೈಟ್ ಇದೆ www.isro.gov.in www.isro.gov.in. ಅದನ್ನು ನೋಡ್ತಾ ಇದ್ದರೆ ನಾವೇನಾದ್ರು ಕಾಲ್ ಮಾಡಿದಾಗ ಅಪ್ಲೈ ಮಾಡ್ಬೋದು. ಡಿಗ್ರಿ ಅವರು ನಮಗೆಲ್ಲ ಸ್ಯಾಲ್ರಿ ಕೊಡಬೇಕಲ್ಲ, ಅಕೌಂಟ್ಸ್ ಅವರು ನಮ್ಮದೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡೋಕ್ಕೆ ಅಡ್ಮಿನಿಸ್ಟ್ರೇಟಿವ್ ಎಲ್ಲನೂ ಇದೆ ನಮ್ಮಲ್ಲಿ. ಓಕೆ, ಹೇಳಿ ಸರ್. ಕ್ರಯೋಜೆನಿಕ್ ಇಂಜಿನ್ ಅಂದರೆ ಅದು -180 ಡಿಗ್ರಿಲಿ ವರ್ಕ್ ಆಗುತ್ತೆ, ಲಿಕ್ವಿಡ್ ಹೈಡ್ರೋಜನಲ್ಲಿ. ಅದ್ರದ್ದು ಉಪಯೋಗ ಏನಂದರೆ ಜಾಸ್ತಿ ತೂಕ ಎತ್ಕೊಂಡು ಹೋಗುತ್ತೆ, ಜಾಸ್ತಿ ದೂರ ಹೋಗುತ್ತೆ. ಅದು ಲಾಸ್ಟ್ ಸ್ಟೇಜಲ್ಲಿ ಇರ್ತೈತೆ. ಲಿಕ್ವಿಡ್ ಹೈಡ್ರೋಜನ್. ಹಾಂ ಹಾಂ ಪಿಕ್ಸೆಲ್ ಎಲ್ಲ ನಮ್ಮದು ರೆಸೊಲ್ಯೂಷನ್. ಇವಾಗ ಹೇಳಿದ್ನಲ್ಲ, ಇವಾಗ ಹೇಳ್ಬಾರ್ದು, ಹೇಳ್ತಾರೆ ನಮ್ಮ ಇಂಡಿಯಾದವರೆಲ್ಲ ನೀವೆಲ್ಲ. ಬಾರ್ಡ್ರಲ್ಲಿ ಪಾಕಿಸ್ತಾನ ಬಾರ್ಡ್ರಲ್ಲಿ ಇವಾಗೆಲ್ಲ ನಮ್ಮದು ಜಾಸ್ತಿ ಪಾಕಿಸ್ತಾನ ಬಾರ್ಡ್ರಿ ಅಂತಲ್ಲ, ನಾವು ಮೇಲ್ಗಡೆ ಬಿಟ್ಟರೆ ಎಲ್ಲ ಕಡೆನೂ ಎಲ್ಲ ಕಂಟ್ರಿಗೂ ರೌಂಡ್ ಹೊಡಿತಾ ಇರ್ತೈತೆ. ಒಂದು ಕಾರ್ ಹೋದ್ರೂ ಕ್ಯಾಪ್ಚರ್ ಮಾಡ್ಕೊಳ್ತೈತೆ ಫೋಟೋಸ್. ರೆಸೊಲ್ಯೂಷನ್ ಗಿಕ್ಸೆಲ್ ಎಲ್ಲ ಏನಿಲ್ಲ. ಸೆನ್ಸರ್ ಅಂತ ಇರ್ತೈತೆ, ಕ್ಯಾಮ್ರಾಗಳು ಮಾಡೋದೇ ಅದೇ ಹೇಳಿದ್ನಲ್ಲ, ಅಹಮದಾಬಾದ್ ಅಲ್ಲಿ ಅದನ್ನು ಕ್ಯಾಮ್ರಾಸ್ ಎಲ್ಲ ಅಹಮದಾಬಾದಲ್ಲಿ ಮಾಡೋದು. ಸ್ಯಾಟಲೈಟ್ ಬೆಂಗಳೂರು, ರಾಕೆಟ್ ಕೇರಳ, ಲಾಂಚ್ ಮಾಡೋ ಶ್ರೀಹರಿಕೋಟ, ಸೆನ್ಸರ್ಸು ಈ ಕ್ಯಾಮ್ರಾಸ್ ಎಲ್ಲ ಅಹಮದಾಬಾದ್. ಓಕೆ, ಹಾಂ. ಹಾಸನ ಬಂದ್ಬಿಟ್ಟು ಕಂಟ್ರೋಲ್ ರೂಮ್. ನಾವು ಉಪಗ್ರಹನ ಉಡಾವಣೆ ಮಾಡಿದ ತಕ್ಷಣವೇ ಅವ್ರು ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಏನು ಕಂಟ್ರೋಲ್ ತಗೊಳ್ತಾರೆ ಅಂದರೆ, ನಮ್ಮ ಉಪಗ್ರಹ ಇದೆಯಲ್ಲ, ನಮ್ಮ ಉಪಗ್ರಹ ಬಂದುಬಿಟ್ಟು ನಾನು ಹೇಳಿದ್ನಲ್ಲ 30,000 ಕಿಲೋಮೀಟ್ರಲ್ಲೇ ಇರಬೇಕು. 30,000 ಕೆಳಗಡೆ ಮೇಲ್ಗಡೆ ಹೋದ್ರೂ ಬರೋಲ್ಲ. ಟಿ ವಿ ಎಲ್ಲ ಚಾನಲ್ಲು ಬೇಕಲ್ಲ ನಿಮಗೆ, ರಷ್ಯಾ, ಅಮೇರಿಕಾ ಎಲ್ಲ ಚಾನಲ್ಸ್ ಬರ್ತಾ ಇದೆಯಲ್ಲ, ಅಲ್ಲೇ ಇರಬೇಕು. ಅದಕ್ಕೆ ನಮ್ಮ ರಾಕೆಟ್ ಅಷ್ಟು ದೂರ ಹೋಗಲ್ಲ. ಓಕೆ, ನಮ್ಮ ಉಪಗ್ರಹದ ಒಳಗಡೆನೆ ಒಂದು ಅಪ್ಪಾಜಿ ಬೂಸ್ಟ್ ಮೋಟ್ರ್ ಅಂತ ಇರ್ತೈತೆ. ನಮಗೆ ಒಂದು ಪಾರ್ಕಿಂಗ್ ಪ್ಲೇಸ್ ಕೊಟ್ಬಿಟ್ಟಿರ್ತಾರೆ. ಇಂಟರ್ನ್ಯಾಷನಲ್ ಒಂದು ಕಮಿಟಿ ಇದೆ,
ಒಂದೊಂದು ಕಂಟ್ರಿಗೆ ಒಂದೊಂದು ಪಾರ್ಕಿಂಗ್ ಪ್ಲೇಸ್. ಇವಾಗ ನಮಗೆ 2 ವೀಲರ್ 4 ವೀಲರ್ ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರಲ್ಲ, ಅದೇ ಥರ ಸ್ಪೇಸಲ್ಲಿ ಒಂದು ಪ್ಲೇಸ್ ಕೊಟ್ಟಿರ್ತಾರೆ, ಅಲ್ಲೇ ಹೋಗಿ ನಾವು ಪಾರ್ಕ್ ಮಾಡಬೇಕು ನಮ್ಮ ಉಪಗ್ರಹನ. ಅವ್ರು ಎಲ್ಲಿ ಕೊಟ್ಟಿರ್ತಾರೆ ಅಲ್ಲೇ ಹೋಗಿ ಮಾಡ. ಅದನ್ನು ಮಾಡಲಿಕ್ಕೆ ಉಪಗ್ರಹದಲ್ಲಿ ಇಂಧನ ಇರ್ತೈತೆ ಅಂತ ಹೇಳಿ, ಫ್ಯೂಯಲ್ ಇರ್ತೈತೆ ಅಂತ ಹೇಳಿದ್ನಲ್ಲ, ಅದ್ರ ಮೂಲಕ ಉಪಗ್ರಹದಲ್ಲೂ ರಾಕೆಟ್ ಇರ್ತೈತೆ, ಅದ್ರ ಮೂಲಕ ನಾವು ಪಾರ್ಕಿಂಗ್ ಪ್ಲೇಸ್ ಹತ್ರ ತಗೊಂಡೋಗಿ ಬಿಟ್ಟಿರ್ತೀವಿ. ಕರೆಕ್ಟಾಗಿ ಅಲ್ಲೇ ಬಿಡಬೇಕು. ನಮ್ದೆಲ್ಲ ಆಕ್ಸಿಡೆಂಟ್ ಆಗಲ್ಲ, ಪಾರ್ಕಿಂಗ್ ಪ್ಲೇಸಲ್ಲಿ ಕರೆಕ್ಟಾಗಿ ಬಿಡಬೇಕು ಅಷ್ಟೇ. ಹೇಳ್ತೀನಿ ಅಲ್ಲೇ ಬಿಡಬೇಕು, ಪಾರ್ಕಿಂಗ್ ಪ್ಲೇಸಲ್ಲೇ ಬಿಡಬೇಕು. ಓಕೆ. ಕೆಳಗಡೆ ಎಲ್ಲ ಗ್ರಾವಿಟೇಷನ್ 11.2 ಕಿಲೋಮೀಟ್ರ್. ಇವಾಗ ನೀವು ಒಂದು ಕಲ್ಲು ತಗೊಳ್ತೀರಾ, ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ? ಕೆಳಗಡೆ ಬರುತ್ತೆ. 11.2 ಕಿಲೋಮೀಟ್ರ್ ಸ್ಪೀಡಿಗೆ ಹಾಕಿ ಬರಲ್ಲ, ಮತ್ತೆ ಬರಲ್ಲ. ಎಸ್ಕೇಪ್ ವೆಲಾಸಿಟಿ, ಎಸ್ಕೇಪ್ ಆಗಿಬಿಟ್ರೆ ಬರಲ್ಲ. ಇಲ್ಲ ಅದೆಲ್ಲ ಆಗಲ್ಲ ಹೇಳ್ತಾರೆ, ಆ ಥರದ್ದೆಲ್ಲ ಆಗಲ್ಲ. ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಬೇರೆದು ಇನ್ಯಾವ ಇದೆ ಕ್ವಶನ್ಸ್? ಸ್ಪೇಸ್ ಸ್ಟೇಷನ್. ಗುಡ್. ಸ್ಪೇಸ್ ಸ್ಟೇಷನ್ ಅಂದರೆ ಭೂಮಿಯಿಂದ 400 ಕಿಲೋಮೀಟ್ರಲ್ಲಿ ಅಮೇರಿಕಾ, ರಷ್ಯಾ, ಜಪಾನ್, ಜರ್ಮನ್, ಯುರೋಪ್ ಮಾಡಿರೋದು ಒಂದು ದೊಡ್ಡದು ಮನೆ ಇದೆ. ತುಂಬ ದೊಡ್ಡ ಮನೆ, ಅರೌಂಡ್ ಒಂದು 100x100 ಇರ್ಬೋದೇನೋ ಸ್ಪೇಸ್ ಸ್ಟೇಷನ್. ಅದೇನೇನೆ 400 ಕಿಲೋಮೀಟ್ರಲ್ಲದು ರೌಂಡ್ ಆಗ್ತಾ ಇರ್ತೈತೆ ಅದು. ಅದರಲ್ಲಿ 4 ಜನ ಸೈಂಟಿಸ್ಟ್ಗಳಿರ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ತುಂಬ ಇದೆ ರಿಸರ್ಚ್ ಮಾಡೋದು. ಇಲ್ಲಿ ರಿಸರ್ಚ್ ಮಾಡೋದು ಅದಕ್ಕೆಲ್ಲ ಕಾಸ್ಟ್ಲಿ ಆಗುತ್ತೆ. ಝೀರೋ ಗ್ರಾವಿಟೇಷನ್ ಇರಬೇಕಲ್ಲ, ಅದು ಇರೋದೇ ಝೀರೋ ಗ್ರಾವಿಟೇಷನ್. ಅದು ಅಲ್ಲಿ ಈಸಿಯಾಗಿ ಮಾಡ್ಬೋದು. ಅಲ್ಲಿ ಆಕ್ಸಿಜನ್ ಎಲ್ಲ ಇಲ್ಲಿಂದನೇ ತಗೊಂಡೋಗಿ ಅಲ್ಲಿ ಹೋದ್ರೂ ಒಳಗಡೆ ತೇಲ್ತಾ ಇರ್ತಾರೆ. ಅಲ್ಲಿ ಜಿಮ್ ಎಲ್ಲ ಇದೆ ಹೋದವ್ರಿಗೆ. ಮ್ಯಾಕ್ಸಿಮಮ್ 6 ತಿಂಗಳು ಮಾತ್ರ ಇರಬೇಕಷ್ಟು, ಬೇರೆ ಆಮೇಲೆ ಬಂದುಬಿಡ್ಬೇಕು ಅವ್ರು. ಏನಕ್ಕೆ ಅಂದರೆ 6 ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಇದ್ದರೆ, ಇದು ಇವಾಗ ನಾವು ಈ ಕಾಲು ಇದೆಯಲ್ಲ, ಕಾಲು ಹಿಂಗೆ ಮಡಚುತ್ತಾ ಇದ್ದೀವಲ್ಲ, 6 ತಿಂಗಳಾದಮೇಲೆ ಹಿಂಗೂ ಮಡಚ್ಬೋದು. ಉಲ್ಟಾ ಬ್ರಿಟ್ಲಾಗ್ಬಿಡ್ತೈತೆ. ಜಾಸ್ತಿ ಇದ್ದರೆ ಬ್ರಿಟ್ಲಾಗ್ಬಿಡ್ತೈತೆ. ಇವಾಗ ಕತ್ತು ಹಿಂಗೆ ತಿರುಗಿಸ್ತು ಹಿಂಗಾಗಲ್ಲ, ಅಲ್ಲೋರು ಹಿಂಗೆ ತಿರುಗಿಸ್ಬಿಡ್ಬೋದು 6 ತಿಂಗಳ ಮೇಲ್ಗಡೆ ಇದ್ದರೆ. ತುಂಬ ಪ್ರಾಬ್ಲಮ್ ಅದು. ಬಂದವ್ರಿಗೆ 6 ತಿಂಗಳಾದ್ಮೇಲೆ ಬರ್ತಾರಲ್ಲ, ಅವ್ರಿಗೆ 1 ಇಯರ್ ಟ್ರೀಟ್ಮೆಂಟ್ ಬೇಕು. ಓಕೆ. ಸೈಂಟಿಸ್ಟ್ಗಳಿರ್ತಾರೆ ಜಪಾನ್, ಅದು ಲ್ಯಾಬ್ಗಳಿದೆ. ಜಪಾನ್ದೊಂದು ಲ್ಯಾಬು, ಅಮೆರಿಕಾದ ಲ್ಯಾಬು, ಯುರೋಪ್ ಲ್ಯಾಬು, ಈ ಥರ ಲ್ಯಾಬ್ಗಳಿದೆ. ಅಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾರೆ. ಅದೇನೆ ಉಪಗ್ರಹ ಲೈಫ್ ಟೈಮ್ ಹೇಳಿದ್ನಲ್ಲ, 5 to 15 ಇಯರ್ಸ್ ಏನಾಗುತ್ತೆ ಅಲ್ವಾ. 5 to 15 ಇಯರ್ಸ್ ಆದಮೇಲೆ IRS ಉಪಗ್ರಹ ಅಂತ ಇರ್ತೈತಲ್ಲ, ಅದು 800 ಕಿಲೋಮೀಟ್ರಲ್ಲಿ ಇರ್ತೈತೆ. 400 ಇಂದ 800 ಕಿಲೋಮೀಟ್ರ್. ಫ್ಯೂಯಲ್ ಇನ್ನು ಸ್ವಲ್ಪ ಇದೇನು ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ನಾವು ಕಮೆಂಟ್ ಕೊಡ್ತೀವಿ ಕೆಳಗಡೆ ಬಾ ಅಂದ್ಬಿಟ್ಟು. ಕೆಳಗಡೆ ಬರಬೇಕಾದ್ರೆ ಫೋರ್ಸ್ ಇರ್ತದಲ್ಲ, ಫ್ರಿಕ್ಷನ್, ಸುಟ್ಟೋಗುತ್ತೆ. ಸುಟ್ಟೋಗ್ಬಿಟ್ಟು ಬೂದಿ ಆಗಿಬಿಟ್ಟು ಮ್ಯಾಕ್ಸಿಮಮ್ ಸಮುದ್ರ ಅಲ್ಲಿ ಇಲ್ಲಿ ಬೀಳುತ್ತೈತೆ. IRS ಉಪಗ್ರಹ. ಕಮ್ಯುನಿಕೇಷನ್ ಇದೆಯಲ್ಲ 36,000 ಕಿಲೋಮೀಟ್ರ್ ಅದು. ಇನ್ನು ಫ್ಯೂಯಲ್ ಐತೆ ಅನ್ಬೇಕಾದ್ರೆ ನಾವು 400 ಕಿಲೋಮೀಟರ್ ಮೇಲ್ಗಡೆ ಕಳಿಸ್ಬಿಡ್ತೀವಿ. ಸ್ಯಾಟಲೈಟ್ ಜಂಕ್, ಅದು ಮೇಲ್ಗಡೆನೇ ಇರ್ತೈತೆ, ಕೆಳಗಡೆ ಬರಲ್ಲ. ಕೆಳಗಡೆ ಬರಬೇಕಂದ್ರೆ ಫ್ಯೂಯಲ್ ಬೇಕು, ತುಂಬ ಫ್ಯೂಯಲ್ ಬೇಕು. ಅಷ್ಟು ಫ್ಯೂಯಲ್ ಇದ್ರೆ ಅದು ಅಲ್ಲೇ ವರ್ಕ್ ಆಗುತ್ತೆ. ಏನಕ್ಕೆ ನಾವು ಕೆಳಗಡೆ ತರಿಸ್ಕೊಳ್ಬೇಕು? ಮೇಲ್ಗಡೆ ಅದು ಮಶಾಣ, ಸ್ಯಾಟಲೈಟ್ ಮಶಾಣ ನಮ್ಮದೇ ಅಲ್ಲ, ಎಲ್ಲಾರ್ದು ಅಲ್ಲಿ ಇವಾಗ ತುಂಬ ಸುತ್ತುತ್ತಾ ಇದೆ. ಅದು ಡಿಸ್ಟರ್ಬ್ ಆಗುತ್ತೆ ಇವಾಗ ನಮಗೆ. ಅದು ಬಂದ್ಬಿಟ್ಟು 36,500 and above ಇರ್ತೈತೆ ಅಂತ ಇದೆ. ಅದು ನಮ್ಮದು ಇವಾಗ ಬೇರೆ ಗ್ರಹಗಳಿಗೆ ಹೋಗ್ಬೇಕಲ್ಲ, ನಮ್ಮ ಸ್ಯಾಟಲೈಟ್ಗಳೆಲ್ಲ 36 or 37,000 ಕಿಲೋಮೀಟ್ರಲ್ಲಿ ಇರೋದು. ಮೂನು, ಮಾರ್ಸು, ಇದಕ್ಕೆಲ್ಲ ಇಂಟರ್ಪ್ಲಾನೆಟರಿ ಹೋಗ್ಬೇಕಲ್ಲ. ಅದು ಹೋಗ್ಬೇಕಾದ್ರೆ ಏನಾದ್ರು ಟಚ್ ಆದರೆ ನಮ್ಮ ರಾಕೆಟ್ಗೆ, ಸ್ಯಾಟಲೈಟ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಲು 4 ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಬಂದ್ಬಿಟ್ಟು ಅವರವರೇ ಮಾಡ್ಕೊಂಡಿದ್ದಾರೆ. ಒಂದು ಬಂದ್ಬಿಟ್ಟು ಫಿಶ್ ನೆಟ್ ಇದೆಯಲ್ಲ, ಆ ಥರ ಸ್ಟ್ರಾಂಗ್ ಫಿಶ್ ನೆಟ್ ತೊಗೊಂಡೋಗ್ಬಿಟ್ಟು ಎಲ್ಲ ಸ್ಯಾಟಲೈಟ್ಗಳನ್ನು ತಗೊಂಡು ಬಂದ್ಬಿಡೋದು ಅಂತ ಒಂದು. ಸೆಕೆಂಡ್ ಬಂದ್ಬಿಟ್ಟು ಒಂದು ಚೈನಾದವರು ಒಂದು ರಾಂಗ್ ಥಿಂಗ್ಸ್ ಮಾಡಿದ್ರು. ಒಂದು ರಾಕೆಟ್ ಬಾಂಬೆನೇ ಲಾಂಚ್ ಮಾಡಿಬಿಟ್ಟು ಅವ್ರದ್ದೊಂದು ಸ್ಯಾಟಲೈಟ್ ಇದ್ದು ಬ್ಲಾಸ್ಟ್ ಮಾಡಿಬಿಟ್ಟು ಒಂದಿತ್ತು. ಬ್ಲಾಸ್ಟ್ ಆದಮೇಲೆ ತುಂಬ ಪೀಸ್ಗಳಾಯಿತು, ತುಂಬ ಡಿಸ್ಟರ್ಬ್ ಅದು. ಅದಕ್ಕೆ ಅದು ಸ್ಟಾಪ್ ಮಾಡಿದ್ರು. ಮೂರನೇದು ಬಂದ್ಬಿಟ್ಟು ಇವಾಗ ನಿಮ್ಮ ಮಂಗಳೂರು ಇದೆಯಲ್ಲ, ನಿಮ್ಮ ಮಂಗಳೂರಲ್ಲಿ ಜಂಕಿ ಯಾರ್ಡ್ ಇದೆ. ಲಾರಿಗಳೆಲ್ಲ ಬರ್ತೈತೆ, ನಿಮ್ಮ ಮನೆ ಹತ್ರ ಕಸ ಎಲ್ಲ ತುಂಬ್ಕೊಳ್ತೈತೆ.
ಹೋಗ್ಬಿಟ್ಟು ಒಂದು ಕಡೆ ಜಂಕ್ ಯಾರ್ಡ್ ಡಂಪ್. ಅದೇ ಥರನೇ ರೋಬೋಟಿಕ್ ಲಾರೀಸ್ ಮೇಲ್ಗಡೆ ಬಿಟ್ಬಿಟ್ಟು ಎಲ್ಲೆಲ್ಲಿದೆ ಸ್ಯಾಟಲೈಟ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಜಂಕ್ ಯಾರ್ಡ್ ಅಲ್ಲೇ ಒಂದು ಕಡೆ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲೇ ಒಳಗಡೆ ಹಾಕ್ಬಿಡೋದು. ಆ ಥರದ್ದು 3 ಪ್ಲ್ಯಾನ್ ಇದೆ. ಸೆಕೆಂಡ್ ಒನ್ನು ಆಗೋಲ್ಲ, ಚೈನಾ ಮಾಡಿದ ರಾಂಗ್ ಥಿಂಗ್ಸು. ಫಸ್ಟು ಸೆಕೆಂಡು ಸ್ಟಡಿ ನಡೀತಾ ಇದೆ. ಅದಾದಮೇಲೆ ಆ ಜಂಕ್ ಎಲ್ಲ ಒಂದು ಕಡೆ ಇಡ್ಬೋದು, ಅಥವಾ ಎಲ್ಲ ಒಂದು ಕಡೆ ತರಕ್ಕೆ ಕಷ್ಟ ಆಗುತ್ತೆ. ಒಂದು ಕಡೆ ಅಲ್ಲಿ ಇಲ್ಲೆಲ್ಲ ಓಡಾಡೋದು ಒಂದು ಕಡೆ ಇಡ್ಬೋದು. IRS ರಡಾರ್ ಇಮೇಜ್. ಇವಾಗ ಅದೇ ರಡಾರ್ RI ಸ್ಯಾಟ್ ಅಂತ ಮೊನ್ನೆನೂ ಲಾಂಚ್ ಮಾಡಿದ್ವಿ. ರಡಾರ್ ಇಮೇಜ್ ಸ್ಯಾಟಲೈಟ್. ಅದು ರಾತ್ರಿ ಹೊತ್ತು ಮೋಡ ಇದ್ದರೆ ಎಲ್ಲ ಯಾವಾಗಲೂ ಫೋಟೋ ತೆಗಿತಿತ್ತು ಅದು. ಆ ಥರದ್ದು ಅದೇ ಸ್ಪೆಷಲ್ ರೆಸೊಲ್ಯೂಷನ್ ಹೇಳಿದ್ನಲ್ಲ, ಒಂದು ಕಾರ್ ಮೂವ್ ಆದ್ರೂ ಫೋಟೋ ತೆಗಿತದೆ. ಹಾಂ, ಇನ್ನೇನಾದರೂ ಆ ಕಡೆ ಯಾವುದೋ ಕ್ವಶನ್ಸ್ ಬಂದಿಲ್ಲ ಇದ್ರೆ ಹೇಳಿ, ಫ್ರೀಯಾಗಿ ಹೇಳಿ, ಕೇಳಿ. ಫ್ಯೂಯಲ್ ಬೇರೆ ಇದಕ್ಕೆ ಬೇಕಾಗಿರೋದು, ಫ್ಯೂಯಲ್ ಟೋಟ್ಲಿ ಬೇರೆ ಇದಕ್ಕೆ. ಎಲೆಕ್ಟ್ರಿಕ್ ಮಾಡೋಕ್ಕೆ, ಎಲೆಕ್ಟ್ರಿಕ್ಕು ಇವಾಗ ನಮ್ಮ ಫ್ಯೂಯಲ್ ಲಿಕ್ವಿಡ್ ಉಪಯೋಗಿಸ್ತಾ ಇದೀವಲ್ಲ, ಅದ್ರ ಬದಲು ಎಲೆಕ್ಟ್ರಿಕ್ದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಗಿದೆ. ಅದನ್ನು ತೂಕ ಇದೆಯಲ್ಲ, ಜಾಸ್ತಿ ತೂಕ. ಇವಾಗ ನಮ್ಮ ಉಪಗ್ರಹ ಇದೆಯಲ್ಲ, ನಮ್ಮ ಉಪಗ್ರಹಕ್ಕೆ ಮೇನ್ ಬಂದುಬಿಟ್ಟು ನಮ್ಮ ರಾಕೆಟಲ್ಲಿ ಹೋಗ್ಬೇಕಾದ್ರೆ ಎಗ್ನೆಸ್ಟ್ ಗ್ರಾವಿಟೇಷನ್ ಫೋರ್ಸ್ ಹೋಗ್ಬೇಕಲ್ಲ, ಒಂದೊಂದು ಗ್ರಾಮು ಇಂಪಾರ್ಟೆಂಟು. ನ್ಯೂ ಟೆಕ್ನಾಲಜಿ ಏನಿದೆ ಅದು ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಇವಾಗ ಎಕ್ಸಾಂಪಲ್ಲು, ನಿಮ್ಮ ಮನೆಯದೆಲ್ಲ ಟಿ ವಿ ಇತ್ತಲ್ಲ ಮೊದಲು, ನಿಮ್ಮ ಫಾದರು ಗ್ರ್ಯಾಂಡ್ ಫಾದರ್ ಇದ್ದಾಗ ಟಿ ವಿ ಇದ್ದಾಗ ಅಲ್ಲಿ ಟಿ ವಿ ಎತ್ತಕ್ಕಾಗ್ತಿರ್ಲಿಲ್ಲ, ಎಷ್ಟು ತೂಕ ಇತ್ತು. ಇವಾಗ 2 ಫಿಂಗರಲ್ಲಿ ಎತ್ಬಿಡ್ಬೋದು, ಯಾಕೆಂದರೆ ನ್ಯೂ ಟೆಕ್ನಾಲಜಿ. ಅದೇ ಥರ ನಮ್ಮ ಉಪಗ್ರಹಕ್ಕೂ ಅಷ್ಟೇ ನ್ಯೂ ಟೆಕ್ನಾಲಜಿ ಏನಿದೆ ಅದು ನಾವು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ. ತೂಕ ನಮಗೆ ಕಡಿಮೆ ಆಗಬೇಕು, ವರ್ಕ್ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನ್ಯೂ ಟೆಕ್ನಾಲಜಿ. ಇವಾಗ ಒಂದು ಕಾಂಪೊನೆಂಟು 1 ಇಂಚ್ ಬೈ 1 ಇಂಚು ಒಂದು 5 mm ಥಿಕ್ನೆಸ್ ಇದೆ, ಹೊಸ ಕಾಂಪೊನೆಂಟ್ ಇದು. ASIC ಅಂದ್ಬಿಟ್ಟು ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ. ASIC ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟು 1 ಇಂಚ್ ಬೈ 1 ಇಂಚು ಒಂದು 3 mm 4 mm ಥಿಕ್ನೆಸ್ ಕಾಂಪೊನೆಂಟು. ಕಾಸ್ಟ್ ಎಷ್ಟಿರ್ಬೋದು ಅಂದಾಜು ನಿಮ್ಮ ಪ್ರಕಾರ? ಆಮೇಲೆ ಇದಕ್ಕೆ ಮುಂಚೆ ನಾವು ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಉಪಗ್ರಹದಲ್ಲಿ, ಅದೆಲ್ಲ ಮಿಲ್ ಸ್ಪೆಸಿಫಿಕೇಷನ್ ಅಂತ, ಮಿಲ್ಟ್ರಿ ವರ್ಷನ್ ಅಂತ ನಾವು ಯೂಸ್ ಮಾಡೋದು. ಸೇಮ್ ಕಾಂಪೊನೆಂಟ್ ಟಿ ವಿ ಮೊಬೈಲಲ್ಲೆಲ್ಲ ಇದೆ. ಅದು ಬಂದುಬಿಟ್ಟು ಒಂದು ರಿಜಿಸ್ಟರ್, ಎಕ್ಸಾಂಪಲ್ ರಿಜಿಸ್ಟರ್ ಅಂತ ಇದೆ, ಅದು 15 ಪೈಸೆ, ಒಂದು 15 ಪೈಸೆ. ಅದೇ ನಾವು ಯೂಸ್ ಮಾಡ್ತೀವಲ್ಲ 8,000 ರೂಪಾಯಿ ಅದು ಒಂದು, ಅಮೇರಿಕಾದಿಂದ ಬರ್ತೈತೆ ಅದು. ಓಕೆ, ಇನ್ನು ನಮ್ಮದು ಇಲ್ಲಿ ಇವಾಗ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಏನಕ್ಕೆ ನಾವು ಅದು ಆ ಥರದ್ದು ಮಾಡ್ತೀವಿ ಅಂದರೆ, ನಮ್ಮದು 15 ವರ್ಷ ಪಕ್ಕ ವರ್ಕ್ ಆಗಲೇಬೇಕು. ಸ್ವಲ್ಪ ಒಂದೇ ಒಂದು ಏನಾದ್ರು ರಾಂಗ್ ಆದ್ರೂ 1,000ದಿಂದ 1,500 ಕೋಟಿ ವೇಸ್ಟು. ಅವ್ರು ಗ್ಯಾರಂಟಿ ಕೊಡ್ತಾರೆ ನಮಗೆ. ಓಕೆ, ಇವಾಗ ನಾನು ಹೇಳಿದ್ನಲ್ಲ 1 ಇಂಚ್ ಬೈ 1 ಇಂಚು, 1 ಇಂಚ್ ಬೈ 1 ಇಂಚು ಒಂದು 5 mm ಥಿಕ್ನೆಸ್ಸು. ASIC ಕಾಂಪೊನೆಂಟ್ ಎಷ್ಟಾಗ್ಬೋದು ಅಂದಾಜು? ಸಿಂಪಲ್ ಆಗಿ ಹೇಳಿ ನೀವು, ಎಷ್ಟಾಗ್ಬೋದು ದುಡ್ಡು? ಹೇಳು, ಏನೋ ಒಂದು ಹೇಳು, ಎಷ್ಟೋ ಒಂದು ಹೇಳು. 5 1 ರಿಂದ 1.5 ಕೋಟಿ. ಅದು ನ್ಯೂ ಟೆಕ್ನಾಲಜಿ. ಅದರಿಂದನೇ ನಮ್ಮ ಉಪಗ್ರಹ ತೂಕ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ನಿಮ್ಮ ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಥರನೇ ನಮ್ಮದು ರಾಕೆಟು ಎಗ್ನೆಸ್ಟ್ ಗ್ರಾವಿಟೇಷನ್ ಫೋರ್ಸ್ ಹೋಗಬೇಕು. ಅದರಿಂದ ಬರೀ ಇದರದ್ದೇ ಕಾಂಪೊನೆಂಟ್ದು ಅದು ಇದು ತೂಕ ಜಾಸ್ತಿ ಆಗಿಬಿಟ್ರೆ, ಆಮೇಲೆ ನಾವು ಅದರದ್ದು ಬಾಡಿ ಇದೆಯಲ್ಲ, ಸ್ಯಾಟಲೈಟ್ ಬಾಡಿ, ಅದು ಬಂದ್ಬಿಟ್ಟು ಹನಿಕೂಮ್ ಸ್ಟ್ರಕ್ಚರ್ ಅಂದ್ಬಿಟ್ಟು. ಹನಿಕೂಮ್ ಸ್ಟ್ರಕ್ಚರ್ ಅದು ಎಷ್ಟು ಸ್ಟ್ರಾಂಗ್ ಆಗಿರ್ತೈತೆ ಅಂದರೆ, ಒಂದು ಎಕ್ಸಾಂಪಲ್ 1 feet ಬೈ 1 feet 2 inches ಥಿಕ್ನೆಸ್ದು ಐರನ್. 1 feet ಬೈ 1 feet 2 inches ಥಿಕ್ನೆಸ್ ಐರನ್ ಎಷ್ಟು ತೂಕ ಇರ್ಬೋದು ಅಂದಾಜು? 120 kg. 1 feet ಬೈ 1 feet 2 inches ಥಿಕ್ನೆಸ್ ಕಬ್ಬಣ 120 kg ಇದೆ. ಅದೇ ಸೇಮು ನಮ್ಮ ಹನಿಕೂಮಲ್ಲಿ ಇದೆಯಲ್ಲ, ಅದು ಬಂದ್ಬಿಟ್ಟು ಒಂದು 10 ಗ್ರಾಮ್ ಆಗುತ್ತೆ. 10 ಗ್ರಾಮ್ ಅಷ್ಟೇ. ತುಂಬ ಸ್ಟ್ರಾಂಗ್ ಇರ್ತೈತೆ ಅದು. ಎಷ್ಟು ಸ್ಟ್ರಾಂಗ್ ಅಂದರೆ ಎಲಿಫೆಂಟ್ ಅದ್ರ ಮೇಲ್ಗಡೆ ನಿಂತ್ಕೊಂಡ್ರು ಏನಾಗಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತೈತೆ. ಆ ಥರದ್ದು ಹನಿಕೂಮ್ ಟೈಪು. ಹನಿಕೂಮ್ ನೋಡಿದಿರಲ್ಲ, ಜೇನಿನ ಗೂಡು, ಅದೇ ಥರ ಮಾಡಿಬಿಟ್ಟು ಅಲ್ಯೂಮಿನಿಯಂ ಸ್ಯಾಂಡ್ವಿಚ್ ಮಾಡಿಬಿಟ್ಟಿರ್ತೀವಿ, ಅದು ಸ್ಟ್ರಾಂಗ್ ಆಗುತ್ತೆ. ತೂಕ ತುಂಬ ಕಡಿಮೆ ಆಗಿಬಿಡ್ತೈತೆ. ಇವಾಗ CFRP ಅಂತ ಇನ್ನೊಂದು ಮಾಡಿ, ಅದಕ್ಕಿಂತ ಕಡಿಮೆ ಇವಾಗ. ಯಾಕೆಂದರೆ ನಮ್ಮ ತೂಕ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ನಮ್ಮದು
ರಾಕೆಟ್ ತಗೊಂಡೋಗೋಕೆ ಈಜಿ ಆಗುತ್ತೆ. ನಮ್ಗೆ ಅಪ್ಲಿಕೇಶನ್ ಏನು ಬೇಕು ಅದು ಮಾತ್ರನೇ ನಾವು ಯೂಸ್ ಮಾಡ್ಕೊಳ್ಬೋದು. ಸುಮ್ಮನೆ ಅದರದ್ದೇ ತೂಕ ಆಗಿಬಿಟ್ರೆ ವೇಸ್ಟು. ಓಕೆ, ಹನಿಕೂಮ್ ಸ್ಟ್ರಕ್ಚರ್ ಅಂದ್ಬಿಟ್ಟು ಹನಿಕೂಮ್ ಟೈಪ್ ಅಲ್ಯೂಮಿನಿಯಂ ಸ್ಯಾಂಡ್ವಿಚ್, ಅದು ಫುಲ್ ನಮ್ಮ ಉಪಗ್ರಹದ ಬಾಡಿ ಇದೆಯಲ್ಲ ಅದೆಲ್ಲ ಅದರಲ್ಲಿ ಮಾಡಿರ್ತೀವಿ. ಇನ್ನೇನಾದ್ರೆ ಅದರಿಂದ ಮುಂದೆ ನಮ್ಮ ಉಪಗ್ರಹಗಳನ್ನು ಲಾಂಚ್ ಮಾಡುವಾಗ ತೊಂದರೆ ಆಗೋದಿಲ್ಲ? ಹೇಳಿದ್ನಲ್ಲ, ಪಾರ್ಕಿಂಗ್ ಪ್ಲೇಸ್ ಕೊಟ್ಬಿಟ್ಟಿರ್ತಾರೆ, ಅಲ್ಲೇ ಪಾರ್ಕ್ ಮಾಡಬೇಕು. ಯಾರಾದರೂ ಅಷ್ಟೇ, ಎಷ್ಟಾದರೂ ಮಾಡ್ಬೋದು. ಪಾರ್ಕಿಂಗ್ ಪ್ಲೇಸ್ ಇರ್ತೈತೆ, ಸೆನ್ಸರ್ಸ್ ಇರ್ತೈತೆ, ಒಂದಕ್ಕೊಂದು ಟಚ್ ಆಗಲ್ಲ. ಓಕೆ, ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ನಮಗೆ ಇಂಟರ್ನೆಟ್ ಇದೆಯಲ್ಲ, ವರ್ಲ್ಡಲ್ಲೇ ಎಲ್ಲರಿಗೂ ಇಂಟರ್ನೆಟ್ ಬರಬೇಕು, ಎಲ್ಲರಿಗೂ ಬರಬೇಕು ಇಂಟರ್ನೆಟ್. ಅದಕ್ಕೋಸ್ಕರನೇ ಅದು ಮಾಡ್ತಾ ಇರೋದು. ಏನು ಡಿಸ್ಟರ್ಬ್ ಆಗಲ್ಲ, ಅದರಿಂದ ಡಿಸ್ಟರ್ಬ್ ಆಗಲ್ಲ. ಆಮೇಲೆ ಒಂದು ನಿಮಿಷ, ನಮ್ಮದು ಒಂದು 117 ಉಪಗ್ರಹ ನಾವು ಉಡಾವಣೆ ಮಾಡಿದ್ವಿ. 117ರಲ್ಲಿ 116 ಉಪಗ್ರಹ ಭೂಮಿ ನೋಡ್ತಾ ಇದೆ, 117 ಒಂದು ಮಾತ್ರ ಆಕಾಶ ನೋಡ್ತಾ ಇದೆ. ಅಸ್ಟ್ರೋ ಸ್ಯಾಟ್ ಅಂದ್ಬಿಟ್ಟು ಇಲ್ಲಿದೆ, ಮೇಲ್ಗಡೆ ಇದೆ ಅಸ್ಟ್ರೋ ಸ್ಯಾಟ್ ಅಂದ್ಬಿಟ್ಟು. ಅದು ಸೈನ್ಸ್ ಸ್ಯಾಟಲೈಟ್, ಅದು ಬೇರೆ ಬೇರೆ ಗ್ರಹಗಳು ಹೇಗೆ ಟೆಲಿಸ್ಕೋಪ್ ಹೇಳ್ತಾರಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ನು, ನೀವಿವಾಗ ಆಕಾಶದಲ್ಲಿ ಏನೇನೋ ಆಗ್ತಾ ಇರ್ತಿತ್ತಲ್ಲ, ನಿಮ್ಮ ಮಕ್ಕಳಿಗೆಲ್ಲ ನೀವೆಲ್ಲ ಓದಿದ್ದೀರ, ಆಕಾಶದಲ್ಲಿ ಆಗೋದಿಲ್ಲ, ಇದೆಲ್ಲ ಹೆಂಗೆ ಗೊತ್ತು ನಮಗೆ? ಹೇಗೆ ಗೊತ್ತಾಗುತ್ತೆ? ಬುಕ್ಸಲ್ಲೆಲ್ಲ ಇದೆಯಲ್ಲ, ತುಂಬ ಇದೆ ಆಕಾಶದ ಬಗ್ಗೆ, ತುಂಬ ಇದೆ. ಅಲ್ಲಿ ಗ್ರಹ ಇದೆ, ಇಲ್ಲಿ ಗ್ರಹ ಇದೆ, ಉಲ್ಕೆಪ್ಪ ಏನೇನೋ ಇದೆ. ಅದೆಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ? ಹೇಗೆ ಗೊತ್ತಾಗುತ್ತೆ? ಸ್ಯಾಟಲೈಟು ಭೂಮಿ ಮಾತ್ರ ತೆಗಿಯೋದು ಫೋಟೋಸು, ಅಸ್ಟ್ರೋ ಸ್ಯಾಟ್ ಇದೆಯಲ್ಲ. ಇನ್ನೊಂದು ಹಬಲ್ ಟೆಲಿಸ್ಕೋಪ್ ಅಂತ ಒಂದು ಅಮೆರಿಕಾದವ್ರು ಬಿಟ್ಟಿದ್ದಾರೆ, ಮೊದಲಿತ್ತು ಹಬಲ್ ಟೆಲಿಸ್ಕೋಪ್ ಅಂತ. ಅದರಿಂದ ನಮಗೆ ಆಕಾಶದಲ್ಲಿ ಏನೇನಾಗುತ್ತೆ ಅದೆಲ್ಲ ಗೊತ್ತಾಗೋದು ಹಬಲ್ ಟೆಲಿಸ್ಕೋಪಿಂದಾನೆ. ಚಂದ್ರ ಅಂತ ಒಂದು ಬಿಟ್ಟಿದ್ದಾರೆ, ಒಂದು ನಿಮಿಷ, ಹಬಲ್ ಟೆಲಿಸ್ಕೋಪ್. ಓಕೆ, ಅದರಿಂದನೇ ಗೊತ್ತಾಗಿರೋದು. ಅದು ನಮಗೆ ಒಂದು 10% ಹೇಳಿದೆ ಅಷ್ಟೇ. ನಮಗೆ ಆಕಾಶದ ಬಗ್ಗೆ 10% ಹೇಳೈತೆ ಅಷ್ಟೇ. ಇವಾಗ ಅದ್ರದ್ದು ಆಯ್ಸ್ ಮುಗ್ದೋಗಿದೆ. ಇವಾಗ ಇನ್ನೊಂದು ಜೇಮ್ಸ್ ಟೆಲಿಸ್ಕೋಪ್ ಅಂತ ಬಿಟ್ಟಿದ್ದಾರೆ ರೀಸೆಂಟಾಗಿ. ಆಲ್ಮೋಸ್ಟ್ ಅದು ಒಂದು 90% ಸಕ್ಸಸ್ ಆಗಿದೆ, ಇನ್ನು ಸ್ವಲ್ಪ ಇದೆ. ವಿತಿನ್ ಎ ಇಯರ್ ಆಕಾಶದಲ್ಲಿ ನಮ್ಮದು ಇವಾಗ ಹಬಲ್ ಟೆಲಿಸ್ಕೋಪ್, ಇವಾಗ ನಮ್ಗೇನು ಗೊತ್ತು ನೋಡು ಆಕಾಶದಲ್ಲಿ ಇರೋದು, ಅದೆಲ್ಲ ಝೀರೋ ಆಗಿಬಿಡ್ತೈತಿ ಇನ್ಮೇಲೆ, ಹೊಸದಿನ್ಮೇಲೆ. ಅಷ್ಟು ಪವರ್ಫುಲ್ ಅದು ಜೇಮ್ಸ್ ಟೆಲಿಸ್ಕೋಪ್ ಅಂದ್ಬಿಟ್ಟು. ಫ್ರಾಕ್ಷನ್ ಆಫ್ ಸೆಕೆಂಡ್ ಏಲಿಯನ್ಸ್ ಆಯ್ತಾ ಇಲ್ವಾ ಗೊತ್ತಾಗ್ಬಿಡ್ತೈತೆ ಅದು, ಫ್ರಾಕ್ಷನ್ ಆಫ್ ಸೆಕೆಂಡ್. ಅಷ್ಟು ಪವರ್ಫುಲ್ ಜೇಮ್ಸ್ ಟೆಲಿಸ್ಕೋಪ್. ಇವಾಗ ಲಾಂಚ್ ಆಗಿದೆ, ಇನ್ನೂ ಹೋಗ್ತಾ ಇದೆ ಕರೆಕ್ಟಾಗಿ. ಅದು ಎಲ್ಲಿ ನಿಂತ್ಕೊಳ್ಬೇಕು, ಎಲ್ಲಿ ಅದೆಲ್ಲ ಓಪನ್ ಆಗಬೇಕು, ಅದೆಲ್ಲ ಆಗ್ತಾ ಇದೆ. ವಿತಿನ್ ಎ ಶಾರ್ಟ್ ಪೀರಿಯಡಲ್ಲಿ ಅದೆಲ್ಲ ಸಕ್ಸಸ್ ಆಗಿಬಿಟ್ರೆ ನಮ್ಗೆ ಇವಾಗ ಏನು ಗೊತ್ತು ಅದು ಝೀರೋ ಆಗಿಬಿಡ್ತೈತೆ. ಇನ್ನೂ 90% ಅದು ಇನ್ಫಾರ್ಮೇಷನ್ ಕೊಡ್ತೈತೆ ಏನೇನಿದೆ ಅಂತ. ಅಷ್ಟು ಪವರ್ಫುಲ್ ಟೆಲಿಸ್ಕೋಪು ಜೇಮ್ಸ್ ಟೆಲಿಸ್ಕೋಪ್ ಅಂದ್ಬಿಟ್ಟು. ಇವಾಗ ಇದ್ದಿದ್ದು ಹಬಲ್ ಟೆಲಿಸ್ಕೋಪ್ ಅಂತ. ಅದು ನಮಗೆಲ್ಲ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಕೊಟ್ಟಿದೆ. ಇದು ಇನ್ನೂ 90% ಕೊಡ್ತೈತೆ ಇನ್ಫಾರ್ಮೇಷನ್, ಅಷ್ಟು ಪವರ್ಫುಲ್ ಇದು. ನಮ್ಮದು ಆಕಾಶದ ಇದನ್ನೇ ಚೇಂಜ್ ಮಾಡಿಬಿಡ್ತೈತೆ ಬೇಕಾದ್ರೆ ಅದು, ಅಷ್ಟು ಪವರ್ಫುಲ್ ಇದೆ. ತುಂಬ ದುಡ್ಡು ಖರ್ಚು ಮಾಡಿ ಎಲ್ಲ ಕಂಟ್ರೀಸ್ ಸೇರಿ ಅದನ್ನು, ಇಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇ ಮಾಡಬೇಡ ಅಂತ ಎಲ್ಲ ಹೇಳಿ, ಇಲ್ಲ ಅಂತ ಕರೆಕ್ಟಾಗಿ ಇವಾಗ ಕರೆಕ್ಟಾಗಿ ಹೋಗಿದೆ ಅದು. ಏನೋ ಇನ್ನು ಸ್ವಲ್ಪ ಶಾರ್ಟ್ ಪೀರಿಯಡಲ್ಲೇ ಜೇಮ್ಸ್ ಟೆಲಿಸ್ಕೋಪ್ ಸಕ್ಸಸ್ ಆಗುತ್ತೆ. ನಾವೆಲ್ಲ ಹಬ್ಬ ಮಾಡ್ಬೋದು ಅವಾಗ. ನಾವು ಆಕಾಶದಲ್ಲಿ ಏನೇನು ಐತೆ, ಇನ್ನೂ ಏನೇನೋ ಇದೆ, ಏನೇನು ನಮಗೆ ಗೊತ್ತಿಲ್ಲ ಅದೆಲ್ಲ ಗೊತ್ತಾಗುತ್ತೆ ಇನ್ಮೇಲೆ. ಓಕೆ, ಹಾಂ ಕೇಳಿ ಇವಾಗ ಏನೋ ಕ್ವಶನ್ಸ್. ಉಪಗ್ರಹಗಳು ಏನಂದರೆ ಹೆಸರುಗಳಿದೆಯಲ್ಲ, ಅದು ಇನ್ಸ್ಯಾಟ್ ಅಂತ ಇದೆ, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅಂತ, ಕಮ್ಯುನಿಕೇಷನ್ ಉಪಗ್ರಹ. ಇನ್ಸ್ಯಾಟ್ 1, 2, 3, 4 ಅಂತ. ನಮ್ಮ ಕಲ್ಪನಾ ಚಾವ್ಲಾ ಸತ್ತೋದ್ರಲ್ಲ, ಅದಕ್ಕೊಂದು ಕಲ್ಪನಾ ಅಂತ ನಾವು ಹೆಸರು ಕೊಟ್ಟಿದ್ವಿ. ಆದರೆ ಇಂಪಾರ್ಟೆಂಟ್ ಆರ್ಯಭಟ, ಒಬ್ಬ ದೊಡ್ಡ ಸೈಂಟಿಸ್ಟ್ ಆರ್ಯಭಟ. IRS ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, RISAT ರಡಾರ್ ಇಮೇಜ್ ಸ್ಯಾಟಲೈಟ್. ಈ ಥರ ಹೆಸರುಗಳು ಕೊಡ್ತಾ ಇರ್ತೀವಿ. ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಇದ್ದರೆ ಹೆಸರು ಕೊಡ್ತೀವಿ. ಆರ್ಯಭಟ ಈ ಥರ ಗ್ರೇಟ್ ಇರೋರು, ಕಲ್ಪನಾ ಚಾವ್ಲಾ. ಇಲ್ಲ ಅಂದರೆ GSAT, ಇನ್ಸ್ಯಾಟ್, ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 1, 2, 3, 4. ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ 1, 2, 3, 4. IRS ರಿಸೋರ್ಸ್ ಸ್ಯಾಟ್ಗೋಸ್ಕರ ರಿಸೋರ್ಸ್ ಸ್ಯಾಟ್, ಅಗ್ರಿಕಲ್ಚರು ಓಷನ್ ಸ್ಯಾಟ್. ಈ ಥರ
ಎಜುಸ್ಯಾಟ್ ಎಜುಕೇಷನ್ ಆ ಥರ ಹೆಸರುಗಳದ್ದೇನು ಅಂತ ಇಂಪಾರ್ಟೆಂಟ್ ಇಲ್ಲ. ಹಾಂ ಹೌದು, ಅದೇ ಹೇಳದ್ನಲ್ಲ, ನಮ್ಮ ಏನಾದರೂ ಅದು ತಪ್ಪೋದ್ರೆ ಏಟ್ ಕೊಡ್ತೀವಿ, ಅದಕ್ಕೆ ಫೈರ್ ಮಾಡ್ತೀವಿ. ಹಾಂ ಅದೇ ಕೆಲಸ ನಮ್ದು, ಅಲ್ಲಿ ಕಂಟ್ರೋಲ್ ರೂಮಲ್ಲಿ ಅದೇ ಕೆಲಸ ಮಾಡೋದು ಅವರು. ಡೇ ಆ್ಯಂಡ್ 24 hours ಕುಳಿತ್ಕೊಂಡು ಯಾವ್ಯಾವ ಸ್ಯಾಟಲೈಟ್ ಎಲ್ಲೆಲ್ಲಿದೆ ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡೋದೇ ಹಾಸನಲ್ಲಿರೋ ಕಂಟ್ರೋಲ್ ರೂಮ್ ಕೆಲಸ. ಏನಾದರೂ ಆ ಕಡೆ ಈ ಕಡೆ ಹೋಯ್ತಂದರೆ ಆದಷ್ಟು ಫ್ಯೂಯಲ್ ಖರ್ಚು ಮಾಡ್ದೇ ಕರೆಕ್ಟ್ ಪ್ಲೇಸಿಗೆ ತರಕ್ಕೆ ಪ್ರಯತ್ನ ಪಡ್ತಾರೆ. ಆಗಿಲ್ಲ ಅಂದರೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಅದು ಕರೆಕ್ಟಾಗಿ ಬರುತ್ತೆ. ಹಾಂ, ಫೈರ್ ಅಂದರೆ ಫ್ಯೂಯಲ್ ಇರ್ತೈತಲ್ಲ, ಫ್ಯೂಯಲ್ ಇದ್ದರೆ ನಮಗೆ ಎಷ್ಟು, ಇವಾಗ ಒಂದು 10 ಡಿಗ್ರಿ ತಿರುಗಿಬಿಟ್ಟಿರ್ತೈತೆ, ಭೂಮಿ ನೋಡ್ತಿರಲ್ಲ. 10 ಡಿಗ್ರಿಗೆ ಎಷ್ಟು ಬೇಕು ಅಷ್ಟನ್ನು ಇಲ್ಲಿಂದ ಲಿಕ್ವಿಡ್ ಇರ್ತೈತೆ, ರಾಕೆಟ್ ಇರ್ತೈತೆ, ಇಲ್ಲಿಂದ ಫೈರ್ ಕಮೆಂಟ್ ಕೊಡ್ತಾರೆ. ಎಷ್ಟು ಗ್ರಾಮ್ ಬೇಕು, ಅದಕ್ಕೆ ಎಷ್ಟು ಗ್ರಾಮ್ ಫ್ಯೂಯಲ್ ಬೇಕು ಮೊದಲೆಲ್ಲ ಕ್ಯಾಲ್ಕುಲೇಟ್ ಆಗಿರ್ತೈತೆ. ಆ ಗ್ರಾಮ್ ಫೈರ್ ಮಾಡಿದ್ರೆ ಅದು ಬೆಂಕಿ ಬರ್ತದೆ, ಬೆಂಕಿ ಬಂದು ಕರೆಕ್ಟಾಗಿ ತಿರುಗುತ್ತೆ. ಅದೇನೆ ಫ್ಯೂಯಲ್ ಕಡಿಮೆ ಆದರೆ ಲೈಫ್ ಸ್ಟಾಕ್ ಕಡಿಮೆ, ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಫ್ಯೂಯಲ್ ನಾವು ಹೇಳ್ದಂಗೆ ಕೇಳಬೇಕು. ಇವಾಗ ಸ್ಟೂಡೆಂಟ್ ನಾವು ಹೇಳ್ದಂಗೆ ಕೇಳಿದ್ರೆ, ಇಲ್ಲಾಂದ್ರೆ ಏಟು. ಅದೇ ಥರ ನಾವು ಹೇಳ್ದಂಗೆ ಕೇಳಿದ್ರೆ, ಇವಾಗ ನಾನು ಮಂಗಳಯಾನ ನೋಡಿದ್ನಲ್ಲ, 1 ವರ್ಷ ಪ್ರೋಗ್ರಾಮ್ ಇತ್ತು, ಅದು 9 ವರ್ಷ ಆದರೂ ಇನ್ನೂ ವರ್ಕ್ ಆಗ್ತಾ ಇದೆ ಅಂತ ನಾವು ಹೇಳ್ದಂಗೆ ಕೇಳ್ತಾ ಇದೆ. ಅದು ಫ್ಯೂಯಲ್ ಇಂಪಾರ್ಟೆಂಟು. ಫ್ಯೂಯಲ್ ಆಗೋದ್ರೆ ಡೆಡ್, ಫ್ಯೂಯಲ್ಲು ಬ್ಯಾಟ್ರಿ ಆಗೋರು ಡೆಡ್. ಆಮೇಲೆ ನಾವು ಅದು 1 year ಮುಂಚೆನೇ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಅದಕ್ಕೆ ಪ್ಯಾರಲಾಗಿ ಲಾಂಚ್ ಮಾಡಿರ್ತೀವಿ, ನಾವು ರೆಡಿ ಮಾಡಿ ಲಾಂಚ್ ಮಾಡ್ತೀವಿ. ಹಾಂ, ಸೇಮ್ ಸ್ಪಾಟು. ಡಿಪೆಂಡ್, ಅದು ಹೊಸದಂದರೆ 2 ವರ್ಷ 3 ವರ್ಷ ಆಗುತ್ತೆ. ರಿಪೀಟೆಡ್ ಅಂದರೆ ಇಂಪ್ರೂವ್ಡ್ ವರ್ಷನ್ ಮಾಡ್ತಾ ಇರ್ತೀವಿ. ಅದೇ ಹೇಳಿದ್ನ ಆಸಿ ಕಂಪೋನೆಂಟ್ ಈ ಥರದ್ದು ಇಂಪ್ರೂವ್ಡ್ ವರ್ಷನ್ 1 to 1.5 year ರೆಡಿ ಆಗುತ್ತೆ. ಟೆಕ್ನಾಲಜಿ ಇವಾಗ ತುಂಬ ಇದೆ, ಅದರಿಂದ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾ ಇರ್ಬೇಕು. ನಾವು ಹೊಸದು ಏನೇನಿದೆ ಅದನ್ನು ಇಂಟ್ರಡ್ಯೂಸ್ ಮಾಡ್ತಾ ಇರಬೇಕು. ಮೇಲ್ಗಡೆ ಫ್ರಿಕ್ಷನ್ ಎಲ್ಲ ಇರ್ತೈತೆ, ಇದರದ್ದು ಸಂದು ಇದೆಲ್ಲ ಬರ್ತಾ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಅದು ಹಾಂ, 6 ತಿಂಗಳು ಅಷ್ಟೇ, ಮ್ಯಾಕ್ಸಿಮಮ್ 6 ತಿಂಗಳು. ಜೀವನ ಕ್ರಮ ನಮ್ಮ ಮೈಸೂರಲ್ಲಿ ಒಂದು ಇದಿದೆ ಗೊತ್ತಲ್ಲ, ಫುಡ್ ಇದು ಮಾಡೋ ಸೇಫ್, ಅಲ್ಲಿಂದ ಬೇಕಾದ್ರೆ ಫುಡ್ ತಗೊಂಡು ಹೋಗ್ಬೋದು. ಅದು 6 ತಿಂಗಳವರೆಗೂ ಬರ್ತೈತೆ. ಅಲ್ಲಿ ಒಬ್ಬೊಬ್ರು ಲ್ಯಾಬ್ ಇದೆಯಲ್ಲ, ಅವ್ರಿಗೆ ಏನೇನು ಬೇಕೆಲ್ಲ ಇದೆ, ಜಿಮ್ ಇದೆ, ಅಲ್ಲಿ ಎಕ್ಸಸೈಸ್ ಮಾಡ್ಬೋದು. ಅಲ್ಲಿ ಏನು ನೀವು ನಾನು ತಂದಿಲ್ಲ, ಅಲ್ಲೆಲ್ಲ ತೇಲ್ತಾನೆ ಇರ್ತಾರೆ, ಒಳಗಡೆನೂ ತೇಲ್ತಾನೆ ಇರ್ತಾರೆ. ಅಲ್ಲೆಲ್ಲ ಬಾಡಿ 6 ತಿಂಗಳು ಕರೆಕ್ಟಾಗಿರ್ತೈತೆ, ಆಕ್ಸಿಜನ್ ಎಲ್ಲ ಇರ್ತೈತಲ್ಲ. ಜಾಸ್ತಿ ತುಂಬ ದಿನ ಆಗಿಬಿಟ್ರೆ ಅದು ಬ್ರಿಟ್ಲ್ ಆಗಿಬಿಡ್ತೈತೆ, ಬೋನ್ಸ್ ಎಲ್ಲ ಪೌಡ್ರ್ ಆ ಥರ ಆಗಿಬಿಡುತ್ತೆ. ಅದಕ್ಕೆ 6 ತಿಂಗಳು ಒಳಗಡೆನೆ ಬಂದುಬಿಡ್ತಾರೆ ಅವರು. ಗೊತ್ತಾಯ್ತಲ್ಲ? ಬೇರೆ ಇನ್ನೇನಾದ್ರು ಇದೆಯಾ? ಇರುತ್ತೆ ಸರಿ, ಇಲ್ಲಿ ಬಂದು ರೆಡಿ ಮಾಡ್ತಾರೆ. ಇಲ್ಲ 1 year 2 years ಅಲ್ಲೆಲ್ಲ ರೆಡಿ ಆಗ್ತಾರೆ ಅವರು. ಇದಕ್ಕೆ ಅಡ್ಜಸ್ಟ್ ಆಗಿಬಿಡ್ಬೇಕು, ಅದಕ್ಕೂ ಅಡ್ಜಸ್ಟ್ ಆಗಬೇಕು, ಇದಕ್ಕೂ ಅಡ್ಜಸ್ಟ್ ಆಗಬೇಕು. ಕಮೆಂಡ್ ಇರ್ತೈತೆ. ಅದಕ್ಕೆ ಒಂದು ಶಟಲ್ ಅಂತ ಇದೆ, ಅದರಲ್ಲಿ ಹೋಗಿ ಬರ್ತಾರೆ. ಇವಾಗ ಅಲನ್ ಮಾಸ್ಕ್ ಇದೆಯಲ್ಲ, ಹೋಗಿ ಬರೋದು, ರೀಯೂಸಬಲ್ ರಾಕೆಟ್ ಮಾಡಿದ್ದಾರೆ, ಅದರಲ್ಲಿ ಹೋಗೋದು ಬರೋದು. ಇವಾಗೆಲ್ಲ ಕಡಿಮೆ ಖರ್ಚು. ಇವಾಗ ಮೊದಲು ತುಂಬ ಜಾಸ್ತಿ ಇತ್ತು, ಈಗ ಕಡಿಮೆ, ಅವ್ರದ್ರಲ್ಲೇ ಹೋಗೋದು. ಆಮೇಲೆ ಫುಡ್ ಎಲ್ಲ ತೊಗೊಂಡು ಹೋಗ್ಬೇಕು, ಅವ್ರಿಗೆ ಲೋಡ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. 1-2 ವರ್ಷಕ್ಕೆ ಆಗೋಷ್ಟು ಫುಡ್ ಅಲ್ಲಿ ಸ್ಟಾಕ್ ಇರಬೇಕು. ಅದೆಲ್ಲ ಅಲ್ಲೇ ರಿಸರ್ಚ್ ಮಾಡ್ತಾರೆ. ಅಲ್ಲೇ ಏನಾದರೂ ಬೆಳಿಬೋದಾ, ಟೊಮೊಟೊ ಇವೆಲ್ಲ ರಿಸರ್ಚ್ ಆಗಿದೆ. ಅದೆಲ್ಲ ಟೊಮೊಟೊ ಬೆಳಿಬೋದು ಅಲ್ಲಿ, ಫುಡ್ ಆಲೂಗೆಡ್ಡೆ ಈ ಥರದ್ದೆಲ್ಲ ಮಾಡ್ಬೋದು ಅಂತ ಆಗಿದೆ. ಹಾಂ, ಅಲ್ಲೂ ಕೂಡ ವೇಸ್ಟ್ ಕ್ರಿಯೇಟ್ ಆಗ್ತದೆ. ಅದನ್ನ ಸಾಲ್ವ್ ಮಾಡಕ್ಕೇನ್ರ? ಅದಕ್ಕೆ ಹೇಳಿದ್ನಲ್ಲ ನಾನು, ಇವಾಗ ನಿಮ್ಮ ಮಂಗಳೂರು ಲಾರಿಗಳು ಬರ್ತೈತೆ, ತುಂಬ್ಕೊಂಡು ಬರ್ತೈತೆ. ಅದೇ ಥರ ರೋಬೋಟಿಕ್ ಲಾರೀಸ್ ಫ್ಯೂಚರ್ ಪ್ಲಾನ್ ಇರೋದು. ರೋಬೋಟಿಕ್ ಲಾರಿ ಕಳಿಸ್ತಾರೆ, ತಗೊಂಡು ಬಂದು ಒಂದು ಜಂಕ್ ಯಾರ್ಡ್ ಅಲ್ಲೇನೇ ಕ್ರಿಯೇಟ್ ಮಾಡಿ, ಮೆಟಲ್ದು ಫುಲ್ ಅಲ್ಲೇ ಇರ್ತೈತೆ. ಥ್ಯಾಂಕ್ ಯು ಸರ್. ತರಬೇಕಾದ್ರೆ ಫ್ಯೂಯಲ್ ಜಾಸ್ತಿ ಬೇಕು, ಅಷ್ಟು ಫ್ಯೂಯಲ್ ಇದ್ರೆ ಅಲ್ಲೇ ವರ್ಕ್ ಆಗುತ್ತೆ ಅದು.
ಹಾಂ ಹಾಂ ದುಡ್ಡು ಖರ್ಚು ಏನಕ್ಕೆ ವೇಸ್ಟ್ ಮಾಡಬೇಕು? ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಏನಕ್ಕೆ ವೇಸ್ಟ್ ಮಾಡಬೇಕು? ಉಪಗ್ರಹದ್ದು ನಾವು 500ರಿಂದ 1500 ಕೋಟಿ ಆಗುತ್ತೆ ಉಪಗ್ರಹ ಮಾಡಲಿಕ್ಕೆ, ಲಾಂಚ್ ಮಾಡಲಿಕ್ಕೆ ಎಲ್ಲ ಸೇರಿ. ಅದರಿಂದ ಉಪಯೋಗ ಎಷ್ಟು, ಲಾಭ ಏನಾದ್ರು ಇದೆಯಾ? ಏನಾದ್ರು ಐಡಿಯಾ ಇದೆಯಾ? ಒಂದು ಉಪಗ್ರಹದಲ್ಲಿ ಲಾಭ ಸುಮ್ಮನೆ 1500 ಕೋಟಿ ಕಳಿಸ್ಬಿಟ್ಟು ನಿಮಗೆಲ್ಲ ಟಿ ವಿ ಮೊಬೈಲ್ ಎಲ್ಲ ನೋಡ್ತಾ ಇದ್ರೆ ಏನಾದ್ರು ಗೌರ್ಮೆಂಟಿಗೆ ದುಡ್ಡು ಬರ್ತೈತಾ? ಹಾಂ, ಏನಾದ್ರು ಐಡಿಯಾ ಇದೆಯಾ ಎಷ್ಟು ದುಡ್ಡು ಬರುತ್ತೆ ಅಂದರೆ? ಎಕ್ಸಾಂಪಲ್ಲು ಸುಮ್ಮನೆ ನಾನು ಹೇಳ್ತೀನಿ, ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಳ್ಳಿ. ರಾಜನ್ ಅಂತ ಒಬ್ಬ ಮಿನಿಸ್ಟ್ರಿ ಇದ್ರು, ಗೊತ್ತಲ್ಲ? 3G 4G ಸ್ಕ್ಯಾಮ್. ಎಷ್ಟದು ಸ್ಕ್ಯಾಮ್? ಅದು ಸುಮ್ಮನೆ ಹೇಳಿ, ಅದಾಗಿದೆಯಾ ಗೊತ್ತಿಲ್ಲ, ಆಗಿದೆಯಾ ಇಲ್ಲೋ ಗೊತ್ತಿಲ್ಲ. ಎಷ್ಟು ಸ್ಕ್ಯಾಮ್ ಅದು? 1,75 crores. 1,75 crores. ಅದು ಒಂದು ಸ್ಯಾಟಲೈಟಲ್ಲಿ 2 ಚಾನಲ್ ಅಷ್ಟೇ. ನಾವು 1500 ಕೋಟಿ ಅಷ್ಟೇ ಮಾಡೋದು. ಅದು ನಮ್ಮ ಕರ್ನಾಟಕ ಬಜೆಟ್ಗಿಂತ ಜಾಸ್ತಿ. 2 ಚಾನಲ್, ಆ ಥರದ್ದು 40 ಚಾನಲ್ ಇರ್ತೈತೆ. ಲಾಭ ಎಷ್ಟು ಗೊತ್ತಾಯ್ತಲ್ಲ ಉಪಗ್ರಹಗಳಿಂದ? ಓಕೆ, ಅಷ್ಟು ದುಡ್ಡು ಬರ್ತೈತೆ ಅದಕ್ಕೆ. ನಾವು ಟಿ ವಿ ಅವ್ರಿಗೆಲ್ಲ ಕೊಡ್ತೀವಲ್ಲ, ಅವರೆಲ್ಲ ಇಂಟರ್ನೆಟ್ಟು, GPS ಸಿಸ್ಟಮ್ಮು, ಅಷ್ಟು ಲಾಭ ಇದೆ ಅದು. ಇನ್ನೇನಾದ್ರು ಇದೆಯಾ ಕೇಳಿ, ಫ್ರೀಯಾಗಿ ಕೇಳಿ ಏನಾದ್ರು ಇದ್ದರೆ. ಅಪಾಯಿಂಟ್ಮೆಂಟ್ದು ಹೇಳಿದ್ನಲ್ಲ, ಎಲ್ಲರೂ ಒಂದು ಡಿಗ್ರಿ ಅವ್ರನ್ನೂ ತಗೊಳ್ತಾರೆ, ಎನಿ ಡಿಗ್ರಿ. ಸೈಂಟಿಸ್ಟ್ ಅಂದರೆ ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇವ್ರನ್ನೆಲ್ಲ ತಗೊಳ್ತಾರೆ. ನಮ್ಮದೇ ಓನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಆ ರಿಟರ್ನ್ ಟೆಸ್ಟ್ ಪಾಸ್ ಆಗಬೇಕು. ಪರ್ಸೆಂಟೇಜ್ ನಾವು 200 ಪೋಸ್ಟ್ ಇದೆ ಅಂದರೆ 2 ಲಕ್ಷ ಬಂದಿರ್ತೈತೆ ಅಪ್ಲಿಕೇಶನ್ಸ್ ಆಲ್ ಓವರ್ ಇಂಡಿಯಾ. 2 ಲಕ್ಷದಲ್ಲಿ ಫಿಲ್ಟರ್ ಮಾಡೋದು ಹೇಗೆ? ಪರ್ಸೆಂಟೇಜ್. ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಎಷ್ಟು ಜನ ಇರ್ತಾರೆ ಅವ್ರು ಮಾತ್ರ ತಗೊಳ್ತೀವಿ. ರಿಟರ್ನ್ ಟೆಸ್ಟ್ ಕೊಡ್ತೀವಿ, ನಮ್ಮ ಓನ್ ರಿಟರ್ನ್ ಟೆಸ್ಟ್. ಅದರಲ್ಲಿ ಪಾಸ್ ಆಗಬೇಕು. ವೈವಾದಲ್ಲಿ ಆದರೆ ಸೈಂಟಿಸ್ಟ್ ಟ್ರೈನಿಂಗ್ ಕೊಡ್ತೀವಿ. ಸೈಂಟಿಸ್ಟ್. ಇಸ್ರೋ ನೋ ಇನ್ಫ್ಲೂಯೆನ್ಸ್, ನೋ ಬ್ರೈಬ್. ಮೋದಿಜಿ. ಹಾಂ, ಯಾವುದು? ಆಮೇಲೆ ನಮ್ಮದೇ ಒಂದು ಕಾಲೇಜ್ ಇದೆ, ಇಸ್ರೋದೇ ಒಂದು ಕೇರಳದಲ್ಲಿ ಕಾಲೇಜ್ ಇದೆ. ನೀವು ಇದನ್ನೆಲ್ಲ ಬರೀತಿರಲ್ಲ, IITಗೆಲ್ಲ ಬರೀತಿರಲ್ಲ, ಅದೇ ಇದರಲ್ಲಿ ಅದೇ ಪರ್ಸೆಂಟೇಜಲ್ಲಿ ಬೇಕಾದರೆ ನೀವು ಇಸ್ರೋಗೂ ಜಾಯ್ನ್ ಆಗ್ಬೋದು. ಕಾಲೇಜ್ ಇದೆ, ಆ ಕಾಲೇಜಿಗೆ ಜಾಯ್ನ್ ಆದರೆ ಡೈರೆಕ್ಟ್ ಅಪಾಯಿಂಟ್ಮೆಂಟು. ತುಂಬ ಕಡಿಮೆ ಇದೆ, ಒಂದು 40 ಸೀಟ್ಸ್ ಇದೆ ಅಲ್ಲಿ. ನೀವು ಇಂಜಿನಿಯರಿಂಗ್ ಹೋಗ್ತಿರಲ್ಲ, ನಮ್ಮದು ಇಂಜಿನಿಯರಿಂಗ್ ಕೋರ್ಸ್ ಇದೆ ಕೇರಳದಲ್ಲಿ. ಅದಕ್ಕೆ ಫುಡ್ಡು, ಶೆಲ್ಟ್ರು, ಫೀಸ್ ಎಲ್ಲ ಫ್ರೀ. ಅಗ್ರಿಮೆಂಟ್ ಇರ್ತೈತೆ, ಇಷ್ಟು ವರ್ಷ ಇಂಡಿಯಾದಲ್ಲೇ ವರ್ಕ್ ಮಾಡಬೇಕಂತ. ಅದೆಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ಫಾರಿನ್ ಇರ್ತಂದರೆ ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಪ್ರಕಾರ ಇಲ್ಲೇ ನಮ್ಮ ಇಂಡಿಯಾದಲ್ಲೇ ವರ್ಕ್ ಮಾಡಬೇಕು. ನೀವೆಲ್ಲ ಅಪ್ಲೈ ಮಾಡ್ಬೋದು, ಸ್ಟೂಡೆಂಟ್ಗಳೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಬೋದು. PU ಆದ್ಮೇಲೆ IIT. ಆಮೇಲೆ ಮಂಗಳೂರವರು ತುಂಬ ಬುದ್ಧಿವಂತರು ಅಂತ ಗೊತ್ತು ನನಗೆ. ಮಂಗಳೂರವರು ತುಂಬ ಬುದ್ಧಿವಂತರು, ನಾಲೆಡ್ಜ್ ಇರೋರು ಅಂತ ಗೊತ್ತು. ಓಕೆ, ನಾನು ನಿಮಗೆ ಸುಮ್ಮನೆ ಹೇಳ್ತೀನಿ. ಕನ್ನಡ ನಮ್ಮ ಮಾತೃಭಾಷೆ, ತುಳು ನಮ್ಮ ಮಾತೃಭಾಷೆ. ಬಟ್ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟು. ನೀವು ಎಷ್ಟು ಇಂಗ್ಲೀಷ್ ಕಲಿತೀರಾ ಅಷ್ಟು ನೀವು ಸಂಬಳ ಜಾಸ್ತಿ ಇರ್ತೈತೆ. ಎಕ್ಸಾಂಪಲ್, ಒಂದು ಇವಾಗ ಡಿಗ್ರಿ ಮಾಡಿರೋರು ಬೆಂಗಳೂರಲ್ಲಿ ಯಾರು ಕೆಲಸ ಇಲ್ಲ ಅಂತಾರೆ ಅವ್ರು ದಡ್ರು ಅಂತ ಅರ್ಥ. ಪ್ರತಿಯೊಬ್ಬರಿಗೂ ಕೆಲಸ ಇದೆ, ಪ್ರತಿಯೊಬ್ಬರಿಗೂ ಕೆಲಸ. ಕಸ ಗುಡಿಸೋನಿಂದ ಹಿಡಿದು ಸೈಂಟಿಸ್ಟ್ವರೆಗೂ ಕೆಲಸ ಇದೆ. ಅಂದರೆ ಅವರು ಅಪ್ಲೈ ಮಾಡಬೇಕು, ನೋಡಬೇಕು, ಹೋಗಬೇಕು. ಎಕ್ಸಾಂಪಲ್, ಇವಾಗ ಡಿಗ್ರಿ ಮಾಡಿರೋರು ಕನ್ನಡ ಮಾತ್ರ ಗೊತ್ತು ಅಂದರೆ ಅವ್ನಿಗೆ 10,000 ರೂಪಾಯಿ ಸಂಬಳ ಬರುತ್ತೆ, 10,000 ರೂಪೀಸ್ ಸಂಬಳ. ಅದೇ ಇಂಗ್ಲೀಷ್ ಕಲ್ತಿದ್ರೆ 20,000 ರೂಪೀಸ್ ಸ್ಯಾಲ್ರಿ. ಇಂಗ್ಲೀಷು ತುಂಬ ಇಂಪಾರ್ಟೆಂಟು, ತುಂಬ ಕಾಂಪಿಟೇಷನ್ ಇದೆ. ಮೊದಲ ಥರ ಅಲ್ಲ. ಇಸ್ರೋ ಆಗಲಿ ಬೇರೆ ಕಡೆ ಎಲ್ಲೇ ಆಗಲಿ ಇಂಗ್ಲೀಷ್ ಚೆನ್ನಾಗಿ ಕನ್ನಡ ಕಲ್ತಿದ್ರೆ ತುಂಬಾ ಕಷ್ಟ. ಮಾತೃಭಾಷೆ, ಬಟ್ ನೀವು ಇಂಗ್ಲೀಷ್ ನಾಲೆಡ್ಜ್ ತುಂಬಾ ಇಂಪ್ರೂವ್ ಆಗಬೇಕು. ಎಷ್ಟು ಇಂಪ್ರೂವ್ ಆಗ್ತಾರೆ ಅಷ್ಟು. ಹೇಗೆ ಅಂದರೆ ಇವಾಗ ಕನ್ನಡ ಇಂಗ್ಲೀಷ್ ಡಿಫ್ರೆಂಟ್ ಹೇಗೆ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್. ಕನ್ನಡ ಬಂದುಬಿಟ್ಟು ನಿಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ರೈಫಲ್ ಇರ್ತೈತಲ್ಲ, ರೈಫಲ್ ಥರ ಕನ್ನಡ. ಅವನು ರೈಫಲ್ ಎತ್ಕೊಳ್ಬೇಕು, ಹಿಂಗೆ ಗನ್ ಬೇಕು, ಬುಲೆಟ್ ಹಾಕಬೇಕು, ಫೈರ್ ಮಾಡಬೇಕು, ಇನ್ನೊಂದು ಸರಿ ಹಿಂಗೆ ಗನ್ ಬೇಕು, ಎತ್ಕೊಳ್ಬೇಕು, ಬುಲೆಟ್, ರೈಫಲ್.
ಅದೇ ನಮ್ಮದು AK-47 ಇದೆಯಲ್ಲ, ಅದು ಇಂಗ್ಲೀಷ್. ಒಂದು ಸರಿ ಲೋಡ್ ಮಾಡಿಬಿಟ್ರೆ ಟಕ 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 ಅಂತ ಹೊಡ್ಕೊಂಡು ಬರ್ತಾ ಇರ್ತೈತೆ. ಇಂಗ್ಲೀಷ್ ತುಂಬ ಇಂಪಾರ್ಟೆಂಟು. ನೀವು ಎಲ್ಲೇ ಹೋದ್ರೂ ಇಂಗ್ಲೀಷ್ ನಾಲೆಡ್ಜ್ ಇದ್ದರೆ ಡೆಫಿನೆಟಾಗಿ ಕೆಲಸ ಸಿಗುತ್ತೆ. ಕನ್ನಡ ಭಾಷೆ ಓಕೆ, ತುಳು ಭಾಷೆ ಓಕೆ, ಬಟ್ ನಾಲೆಡ್ಜ್ ಇಂಪ್ರೂವ್ ಆಗಬೇಕಂದ್ರೆ ಇಂಗ್ಲೀಷ್ ಭಾಷೆ ಚೆನ್ನಾಗಿ ಕಲಿಬೇಕು. ನೀವು ಸ್ಕೂಲ್ ಒಳಗಡೆ, ಕಾಲೇಜ್ ಒಳಗಡೆ ಎಲ್ಲ ಆಚೆ ಕಡೆ ಕಲಿಬೇಕು, ಆಚೆ ಕಡೆ ಮಾತಾಡಬೇಕು, ನೀವು ಪ್ರಾಕ್ಟೀಸ್ ಆಗಬೇಕು. ಎಷ್ಟು ಪ್ರಾಕ್ಟೀಸ್ ಆಗಬೇಕಂದ್ರೆ, ಇವಾಗ ನಿಮಗೆ ಒಂದು ಹೇಳ್ತೀನಿ, ನಿಮ್ಮ ಹೆಸರು ಬರೀಲಿಕ್ಕೆ ನಿಮಗೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಗ್ಯಾರಂಟಿ. ಒಪ್ತೀರಾ? ನಿಮ್ಮ ಹೆಸರುಗಳು ನೀವು ಬರೀಲಿಕ್ಕೆ ಪೆನ್ನಲ್ಲಿ ನಿಮಗೆ ಬರಲ್ಲ. ಒಪ್ತೀರಾ ಇಲ್ಲ? ಹೇಳಿ, ಮಾತಾಡಬೇಕು. ಒಪ್ಪಲ್ಲ? ಓಕೆ, ನಾನು ಪೆನ್ ಕೊಡ್ತೀನಿ, ಬರೀತೀರಾ? 100%? ಕನ್ನಡದಲ್ಲೇ ನಿಮ್ಮ ಹೆಸರು ನಿಮಗೆ ಬರೆಯೋಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬರುತ್ತಾ? ಒಂದೇ ಕಂಡೀಷನ್, ಎಡಗೈಯಲ್ಲಿ ಬರೀಬೇಕು. ಇಮ್ಮಿಡಿಯೇಟಾಗಿ ಬರೆದು ಬಿಡಬೇಕು. ಎಷ್ಟು ಜನ ಬರೀತೀರಾ? ಇಮ್ಮಿಡಿಯೇಟಾಗಿ ಬರೀಬೇಕು. ಅದೇ ಪ್ರಾಕ್ಟೀಸ್ ಇದ್ದರೆ ಎಲ್ಲ ಆಗುತ್ತೆ. ಓಕೆ, ಪ್ರಾಕ್ಟೀಸ್ ಎಲ್ಲದರಲ್ಲೂ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅನ್ನೋದು. ಅದಕ್ಕೇನೆ ಬಲಗಡೆ ಕೈಯಲ್ಲಿ ಈಸಿಯಾಗಿ ಬರೆದು ಬಿಡ್ಬೋದು, ಎಡಗಡೆ ಕೈಯಲ್ಲಿ ಕಷ್ಟ ಆಗುತ್ತೆ. ಯಾಕೆ? ಏನಕ್ಕೆ ಕಷ್ಟ ಆಗುತ್ತೆ? ಪ್ರಾಕ್ಟೀಸ್ ಇರಲ್ಲ. ಅದೇ ಥರ ನಾವು ಏನೇ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರೂ ಇಲ್ಲ ಅಲ್ಲ ಇಲ್ಲಿ? ಓಕೆ, ಇಂಜಿನಿಯರಿಂಗ್ ಆಗಲಿ ಅಥವಾ ಡಿಗ್ರಿ ಆಗಲಿ, ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ ನಿಮ್ಮ ಕೆಲಸಗಳೆಲ್ಲೂ ಸಿಗಲ್ಲ. ಹೇಳ್ತಾ ಇದ್ದೀನಿ ಕೇಳಿ. ನೀವು ಸಪ್ರೇಟ್ ಕೋರ್ಸ್ಗಳಿದೆ, ಆ ಕೋರ್ಸ್ಗಳಿಗೆ ಹೋಗಬೇಕು. ಇವಾಗ ನಮ್ಮ ಇಸ್ರೋ ಆಗಲಿ, ಬೇರೆ ಬೇರೆ ಕಂಪ್ನಿ ಆಗಲಿ, ಅವರೆಲ್ಲ ಅಲ್ಲೆಲ್ಲ ನಾರ್ತ್ ಇಂಡಿಯಾದವ್ರು ತುಂಬ ಬರ್ತಾ ಇದ್ದಾರೆ. ಸಂತೋಷ ಪಡಬೇಕು, ನಾರ್ತ್ ಇಂಡಿಯಾದವ್ರು ಬರ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ನಮ್ಮ ಕರ್ನಾಟಕದವರು, ತಮಿಳ್ನಾಡು, ಆಂಧ್ರ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರು ಸರ್ಟಿಫಿಕೇಟ್ಗೋಸ್ಕರ ಅಲ್ಲ ಇರೋದು. ಪಾಸ್ ಆದ ತಕ್ಷಣ ಫಸ್ಟು ಟ್ಯೂಷನ್ಗಳಿಗೆ ಹೋಗ್ತಾರೆ ಅವರು. ಯಾವುದೇ ಇಂಟ್ರ್ಯೂ ಆಗಲಿ ಟ್ಯೂಷನ್ಗಳಿಗೆ ಹೋಗ್ಬೇಕು, ಅವಾಗಲೇ ಬರೋದು. ನಮಗೇನೇನು ಒಂದೊಂದು ಸರಿ ಬೇಜಾರಾಗುತ್ತೆ, ಏನಪ್ಪ ನಾರ್ತ್ ಇಂಡಿಯಾದವರೇ ಬಂದುಬಿಟ್ರಲ್ಲ. ನಮ್ಮ ಇಸ್ರೋಗೆಲ್ಲ ಇವಾಗ ನಾರ್ತ್ ಇಂಡಿಯಾದವರು ಮ್ಯಾಕ್ಸಿಮಮ್ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರದ್ದು ಎಕ್ಸಾಮ್ ಆದ ತಕ್ಷಣ ಟ್ಯೂಷನ್ಗಳಿಗೆ ಹೋಗ್ತಾರೆ. ಪ್ರತಿಯೊಬ್ಬರು ಟ್ಯೂಷನ್ಗಳಿಗೆ ಹೋಗ್ಬೇಕು. ನೀವು ಸುಮ್ಮನೆ ನಾನು ಓದ್ಬಿಟ್ಟಿದ್ದೀನಿ, ಡಿಗ್ರಿ ಆಗಿಬಿಟ್ಟಿದೆ ನಂದಂತ ಸುಮ್ಮನೆ ಕೂತ್ಕೊಂಡ್ರಾಗಲ್ಲ. ಪ್ರತಿಯೊಬ್ಬರು ಆಂಧ್ರದವ್ರು ನಂಬರ್ 1 ಟ್ಯೂಷನ್ಗೆ ಹೋಗ್ಲಿಕ್ಕೆ, ನಂಬರ್ 1. ನಿಮಗೆ ಇನ್ನೊಂದು ಹೇಳ್ತೀನಿ, ವರ್ಲ್ಡಲ್ಲಿ ಅಮೆರಿಕ ಟಾಪ್ ಮೋಸ್ಟ್ ಅಲ್ಲ. ಅಮೆರಿಕ ಪ್ರೆಸಿಡೆಂಟ್ ಜೊತೆ 16 ಜನ ಇದ್ದಾರೆ ಇಂಡಿಯಾದವರು. ಇಂಪಾರ್ಟೆಂಟ್ ಪೋಸ್ಟಲ್ಲಿ 16 ಜನ ಇದ್ದಾರೆ. ಏನಕ್ಕಿದ್ದಾರೆ? ಅಷ್ಟು ಓದಿದ್ದಾರೆ ಅವರು, ಅಷ್ಟು ನಾಲೆಡ್ಜ್ ಬೆಳೆಸ್ಕೊಂಡಿದ್ದಾರೆ. ಸುಮ್ಮನೆ ನಾವೇನೋ ಓದಿದ್ದೀವಿ, ಏನೋ ಮಾಡಿದ್ದೀವಿ ಅದಲ್ಲ. ಡಿಫ್ರೆಂಟ್ ಬುಕ್ಸ್ ಎಲ್ಲ ಓದಬೇಕು, ನಾವು ತುಂಬ ಕಲಿಬೇಕು. ನಮಗೆ ಆಶ್ಚರ್ಯ, 16 ಜನ ಪ್ರೆಸಿಡೆಂಟ್ ಜೊತೆ, ಅಮೆರಿಕ ಪ್ರೆಸಿಡೆಂಟ್ ಹತ್ರ ಇಂಡಿಯಾದವ್ರು ಇದ್ದಾರೆ. ಅದರಿಂದ ನೀವು ಇಂಗ್ಲೀಷ್ ನಾಲೆಡ್ಜು ತುಂಬ ಇಂಪ್ರೂವ್ ಮಾಡ್ಕೊಳ್ಬೇಕು. ಸೆಕೆಂಡ್ ಒನ್ನು, ಬುಕ್ಸ್ ಎಲ್ಲ ಓದಬೇಕು, ಟ್ಯೂಷನ್ಗಳಿಗೆ ಹೋಗಬೇಕು. ನೀವು ಎನಿ ಡಿಗ್ರಿ ಆಗಿರೋರಿಗೆ ಒಂದು ಹೇಳ್ತೀನಿ, ಟ್ಯೂಷನ್ನು, ಅದಕ್ಕೆ ಹೋಗಿ 100% ಕೆಲಸ ಸಿಗುತ್ತೆ ನಿಮಗೆ. ಓಕೆ, ಸಾಫ್ಟ್ವೇರ್ ಟೆಸ್ಟಿಂಗ್ 35,000 to 45,000 rupees ಆಗುತ್ತೆ 6 month ಅದು ಸಾಫ್ಟ್ವೇರ್ ಟೆಸ್ಟಿಂಗ್. ಆಮೇಲೆ ನಾವು ಏನು ಓದಿದ್ದೀವಿ ನೋಡಿ, ಆ ಕೆಲಸ ನಮಗೆ ಸಿಗಲ್ಲ. ಟೀಚರ್ಗಳಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಸಿಗಲ್ಲ. ನಾವೇನು ಓದಿದ್ವಿ, ಎಲೆಕ್ಟ್ರಾನಿಕ್ಸ್ ಓದಿದರೆ ಸಾಫ್ಟ್ವೇರ್ ಸಿಗುತ್ತೆ, ಸಾಫ್ಟ್ವೇರ್ ಓದೋ ಆ ಥರದನ್ನ ಎಲ್ಲನೂ ಆಗೋದು ಅದೇ ಥರನೇ. ನೀವು ಡಿಗ್ರಿ ಓದ್ಬಿಟ್ಟು ನಾವು ಅಡ್ಮಿನಿಸ್ಟ್ರೇಟಿವ್ ಅದಕ್ಕೆ ಅಂದರೆ ಕಾಯಬೇಕು. ನೀವು ಸಾಫ್ಟ್ವೇರ್ ಟೆಸ್ಟಿಂಗ್ ಅಂತ ಒಂದು ಕೋರ್ಸ್ ಇದೆ, 6 month ಕೋರ್ಸು, 45,000 ಒಳಗಡೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಕೆಲಸ ಸಿಗುತ್ತೆ ನಿಮಗೆ. ಸ್ಟಾರ್ಟಿಂಗ್ಗೆ ಒಂದು 20,000 ಸ್ಟಾರ್ಟ್ ಆಗಿ 1 lakh ಇರ್ತೈತೆ. ಅದಕ್ಕೋಸ್ಕರ ಬೇರೆ ಬೇರೆ ಸ್ಟೇಟ್ ಅವ್ರು ಬರ್ತಾವ್ರೆ ನಮ್ಮ ಬೆಂಗಳೂರಿಗೆ, ಅವ್ರ ಕೆಲಸ ಸಿಕ್ಬಿಡುತ್ತೆ. ಯಾಕೆ ಅಂದರೆ ಏನೇನಿದೆ ಅದು ಇಂಪಾರ್ಟೆಂಟ್ ಏನಿದೆ ಅದು ಮಾಡ್ತಾ ಇದ್ದಾರೆ ಅವರು. ಸಾಫ್ಟ್ವೇರ್ ಟೆಸ್ಟಿಂಗು ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ 6 month ಕೋರ್ಸು ಅದನ್ನು ಮಾಡಬೇಕು. ಟೀಚರ್ಸ್ಗಳಿಗೆಲ್ಲ ಅಟ್ಲೀಸ್ಟ್ ನಿಮ್ಮ ಮಕ್ಳಿಗಾದ್ರೂ ಚೆನ್ನಾಗಿ ಇಂಗ್ಲೀಷ್ ಕಲಿಸಿ, ಚೆನ್ನಾಗಿ ಅವರಾದ್ರೂ ಸ್ವಲ್ಪ ನಿಮ್ಮ ಸ್ಟೂಡೆಂಟ್ಗಳಿಗೆ ಕಲಿಸಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳುಗಳಿಗೆ ಮನೆಯಲ್ಲೂ ಇಂಗ್ಲೀಷ್ ಮಾತಾಡಬೇಕು, ಆಚೆ ಕಡೆನೂ. ಎಲ್ಲರೂ ರೋಡಲ್ಲಿ ಹೋಗೋರೆಲ್ಲ ಏನಪ್ಪ ಇಷ್ಟೊಂದು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಇವರು ಅಂದ್ಕೊಳ್ಬೇಕು. ನಾಚಿಕೆ ಅವೆಲ್ಲ ಏನೂ ಬೇಕಾಗಿಲ್ಲ, ನಾವು ಇಂಪ್ರೂವ್ ಆಗಬೇಕು ಅಷ್ಟೇ. ಅದೊಂದು ತಿಳ್ಕೊಬಿಡಿ, ನೀವು ಇಂಪ್ರೂವ್ ಆದರೆ ನಿಮ್ಮದು.
ಇಂಗ್ಲೀಷ್ ನಾಲೆಡ್ಜ್ ತುಂಬಾ, ಎಷ್ಟು ನೀವು ಪ್ರೊಫೆಷನಲ್ ಆಗಿ ಮಾತ್ರ ಅಷ್ಟು ಸಂಬಳ ಜಾಸ್ತಿ ಇರ್ತೈತೆ. ಆಮೇಲೆ ದೊಡ್ಡ ದೊಡ್ಡ ಕನಸುಗಳು ಕಾಣಬೇಕು ನಾವು. ಸುಮ್ಮನೆ ಚಿಕ್ಕ ಚಿಕ್ಕದು ಮಂಗಳೂರಲ್ಲಿ ಇರ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಬಾಂಬೆಲಿ ಇರ್ತೀನಿ, ಅಮೆರಿಕಾಗೆ ಹೋಗ್ತೀನಿ, ಉಕ್ರೇನ್ಗೆ ಹೋಗ್ತೀನಿ, ಡಾಕ್ಟ್ರು, ಅದು ಬೇರೆ ಹೇಳಿದ್ದು. ಅಂದರೆ ನಮಗೆ ಗೊತ್ತಿರಲಿಲ್ಲ ಅಲ್ಲ ಎಷ್ಟು ಜನ ಹೋಗಿದ್ದಾರೆ ಅಲ್ಲಿ ಅಂತ. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನಮಗೆ ಅಲ್ಲ. ಆ ಥರ ನಾವು ದೊಡ್ಡ ದೊಡ್ಡ ಕನಸು ಕಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬರ್ತೈತೆ. ನಾನು ಏರೋಪ್ಲೇನ್ ಓಡಾಡ್ತೀನಿ ಅಂದರೆ ಅಟ್ಲೀಸ್ಟ್ ಕಾರಲ್ಲಿ ಓಡಾಡ್ಬೋದು. ನಾನು ಕಾರಲ್ಲಿ ಓಡಾಡ್ತೀನಿ ಅಂದರೆ ಸ್ಕೂಟ್ರಲ್ಲಿ ಓಡಾಡ್ತೀರ. ದಯವಿಟ್ಟು ನೀವು ದೊಡ್ಡ ದೊಡ್ಡ ಆಸೆಗಳು ಇಟ್ಕೊಳ್ಳಿ, ಇಂಗ್ಲೀಷ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಟೆಸ್ಟಿಂಗು ಕಲೀರಿ, ಅದು ಡೆಫಿನೆಟಾಗಿ ಸಿಗುತ್ತೆ ಕೆಲಸ. ಇವಾಗಿನ ಇದರಲ್ಲಿ ಇನ್ನೇನಾದ್ರು ಇದೆಯಾ ಕ್ವಶನ್ಸು? ಇಲ್ಲ ಅಲ್ಲ? ಓಕೆ, ಧನ್ಯವಾದಗಳು.